ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 529ನೇ ಕಂತಿಗೆ ನಿಮಗೆ ಸ್ವಾಗತ. ಸದನದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ತಮಗೂ ಕೂಡ ಹಿಂದುತ್ವ ಇತ್ಯಾದಿಗಳೆಲ್ಲರ ಪರಿಚಯ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಮಸ್ತೆ ಸದಾವತ್ಸಲೆ ಅಂಥೇಳಿ RSSನ ಶಾಖಾ ಗೀತೆ ಏನಿದೆ ಅಥವಾ ಅವರ ರಾಷ್ಟ್ರಗೀತೆ ಏನಿದೆ ಅದನ್ನು ಹಾಡಿದ್ರು. ಅದಾದ ತಕ್ಷಣ ಇಡೀ ರಾಜ್ಯಾದ್ಯಂತ, ಅಷ್ಟು ಮಾತ್ರ ಅಲ್ಲ ದೇಶಾದ್ಯಂತ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷ ನಮಸ್ತೆ ಸದಾವತ್ಸಲೆ ಹಾಡನ್ನು ಸದನದಲ್ಲಿ ಹಾಡಿರೋದ್ರ ಬಗ್ಗೆ ವಿಶೇಷವಾದಂಥ ವಿಮರ್ಶೆಗಳು ಪ್ರಚಾರಗಳು ಬಂತು. ಯಾಕಂತಂದರೆ ಅದಕ್ಕೆ ಕೇವಲ 2 ದಿನದ ಹಿಂದೆ ರಾಹುಲ್ ಗಾಂಧಿಯವರು ಗುಜರಾತ್ನಲ್ಲಿ ಮಾತಾಡ್ತಾ ಕಾಂಗ್ರೆಸ್ನ ಒಳಗಡೆ ಇರುವ BJP ವಾದಿ RSS ವಾದಿಗಳನ್ನು ಹೊರಗೆ ಹಾಕಬೇಕು ಅಂದರು. ಹೊರಗೆ ಹಾಕಬೇಕು ಅಂತ ಹೇಳಲಿಲ್ಲ ಅವರು, ಡಿ ಕೆ ಶಿವಕುಮಾರ್ ಅವರ ಭಾಷೆಯಲ್ಲಿ ಹೊರಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಅದಾದ 2 ದಿನದಲ್ಲಿ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೆ ಅಂತ ಹೇಳಿದ್ದು ಒಂದು ರೀತಿ ಕಾಂಗ್ರೆಸ್ನ ಒಳಗೆ ಇರುವಂತಹ ಆಳವಾದ ವೈರುಧ್ಯವನ್ನು ಕೂಡ ಎದ್ದು ತೋರಿಸುವಂತಿತ್ತು. ಮಾರನೇ ದಿವಸ ಅದನ್ನು ತಿಪ್ಪೆ ಸಾರಿಸುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೂ ಕೂಡ RSS ಗೊತ್ತಿದೆ, ನನಗೂ ಕೂಡ RSSನ ಇತಿಹಾಸ ಎಲ್ಲ ಗೊತ್ತು, ಆದ್ದರಿಂದ ನಮ್ಮ ಶತ್ರುಗಳು ಏನು ಅಂತ ತಿಳ್ಕೊಳ್ಬೇಕು ನಾವು, ಆಗಲೇ ನಮ್ಮ ರಾಜಕಾರಣ ನಾವು ಮಾಡೋಕ್ಕಾಗೋದು, ಆದ್ದರಿಂದ ನಾನು ಅದನ್ನು ಹೇಳದೆ ಹೊರತು ನಾನು ಕಾಂಗ್ರೆಸ್ನ ಬಿಟ್ಟುಬಿಟ್ಟು BJP ಸೇರ್ಕೊಳ್ತೀನಿ, RSS ಪರವಾಗಿದ್ದೀನಿ ಅನ್ನೋದೆಲ್ಲ ಸುಳ್ಳು, ನಾನು ಅಪ್ಪಟ ಕಾಂಗ್ರೆಸ್ಸಿಗ, ಆದ್ದರಿಂದ ಯಾರೂ ಅದ್ರ ಬಗ್ಗೆ ಅನುಮಾನ ಹೊಂದಿರಬೇಕಾಗಿಲ್ಲ ಅಂಥೇಳಿ ತಿಪ್ಪೆ ಸಾರಿಸುವ ಮಾತಾಡಿದ್ರು. ಒಂದು ಕ್ಷಣಕ್ಕೆ ಅವ್ರು ಹೇಳ್ತಿರೋದು ನಿಜ ಅಂತಲೇ ಇಟ್ಕೊಳ್ಳೋಣ. ಡಿ ಕೆ ಶಿವಕುಮಾರ್ ಅವರು ನನಗೂ RSS ಗೊತ್ತು, ಸುಮಾರಷ್ಟು ಜನ ಅವರ ಚಿಕ್ಕನ್ನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ RSS ಶಾಖೆಗಳಿಗೆ ಹೋಗಿ ಬಂದಿರೋವಂಥ ಸಾಕಷ್ಟು ಉದಾಹರಣೆಗಳಿರ್ತವೆ. ಹೀಗಾಗಿ RSS ನನಗೆ ಗೊತ್ತು ನೋಡ್ರಿ, ನನಗೂ ಕೂಡ ನಿಮ್ಮ ರಾಷ್ಟ್ರಗೀತೆ ಗೊತ್ತು ಅಂತ ಅಂದ್ಬಿಟ್ಟು ಹೇಳಿದರೆ ಅದರಲ್ಲಿ ಹೆಚ್ಚು ತಪ್ಪಿಲ್ಲ. ಆದರೆ ಕೇಳಬೇಕಾಗಿರುವ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ಕೇವಲ RSS ತನಗೆ ಗೊತ್ತು ಅಂತ ಹೇಳಿದ್ದ ಅಥವಾ RSSನ ಸಿದ್ಧಾಂತಗಳ ಬಗ್ಗೆ ಗುಪ್ತವಾಗಿ ಒಂದು ರೀತಿಯ ಪ್ರೇಮ ಮತ್ತು ವಾತ್ಸಲ್ಯ ಇರೋದು ನಿಜವಾ? ಇದು ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ಸಿನ ಬಹುಪಾಲು ಕಿರಿಯ ನಾಯಕರಿಗೆ ಅಥವಾ ಇವತ್ತು ನಮ್ಮ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿರುವ ಬಹುಪಾಲು ನಾಯಕರಿಗೆ ಅಥವಾ ನಮ್ಮ ಇಡೀ ರಾಜಕಾರಣದ ಪ್ರಧಾನ ಧಾರೆಯಾಗಿಯೇ ಒಂದು ಮೃದು ಹಿಂದುತ್ವ ತಣ್ಣಗೆ ಹರಿತಾ ಇದೆಯಾ? ವಿರೋಧ ಪಕ್ಷಗಳು ಈ ಮೃದು ಹಿಂದುತ್ವವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದನ್ನು ಪ್ರೋತ್ಸಾಹಿಸುವ ಕಾರಣಕ್ಕಾಗಿಯೇ ಉಗ್ರ ಹಿಂದುತ್ವ ಇವತ್ತು ಅಧಿಕಾರಕ್ಕೆ ಬಂದಿದೆಯಾ? ಮೃದು ಹಿಂದುತ್ವವಾದಿ ಕಾಂಗ್ರೆಸ್ಸು ಇತ್ಯಾದಿ ಪಕ್ಷಗಳಿಂದ ಉಗ್ರ ಹಿಂದುತ್ವವಾದಿ BJP ಪಕ್ಷವನ್ನು ಸೋಲಿಸುವುದಕ್ಕೆ ಮತ್ತೆ ಸಂವಿಧಾನಬದ್ಧವಾದಂಥ ಸರ್ವರಿಗೂ ಸಮಪಾಲು ಸಮಬಾಳು ಬಂಧುತ್ವ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಈ ಆಶಯಗಳುಳ್ಳಂಥ ಸಂವಿಧಾನಕ್ಕೆ ನಾವು ಮರಳಬಹುದಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಸದಾ ವತ್ಸಲೆ ಅಂತ ಹೇಳಿದ್ರು ಅದರ ನಂತರ ಬರ್ತದೆ. ಈಗ ಕೇಳಬೇಕಾಗಿರುವ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ಕೇವಲ ನಾಮ ಮಾತ್ರಕ್ಕೆ ಆಡಿದ್ದ, ಅವರು ಒಳಗಡೆ ಅಂದರೆ ಆ ಮೃದು ಹಿಂದುತ್ವದ ವಿಷಯಗಳು ಇದೆಯಾ ಇಲ್ವಾ? ಪ್ರಧಾನವಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಇಡೀ ರಾಜಕಾರಣದಲ್ಲಿ ಯಾರಾದರೂ ಪತ್ರಕರ್ತರು ಅಧ್ಯಯನ ಮಾಡಿ ನೋಡಬಹುದು, ಸಂಘ ಪರಿವಾರದ ಬಗ್ಗೆ ವಿಶೇಷವಾಗಿ RSSನ ಸಿದ್ಧಾಂತದ ಬಗ್ಗೆ ಯಾವತ್ತಿಗೂ ಕೂಡ ತಿರಸ್ಕಾರಯುತವಾಗಿ ಮಾತಾಡಿಲ್ಲ. ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಮಾಡುತ್ತಿರುವ ಭಾಷಣಗಳು, ಆಗಾಗ ಸಿದ್ದರಾಮಯ್ಯ ಅವರು ಮಾಡುವ ಭಾಷಣಗಳು RSS ಬಗ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಆಡಿರೋ ಮಾತುಗಳನ್ನು ಅಥವಾ RSS ಬಗ್ಗೆ ಆಡಿರೋ ಮಾತುಗಳನ್ನು ನೀವು ಹೋಲಿಕೆ ಮಾಡಿ ನೋಡಿದ್ರೆ ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು RSSನ ಸಿದ್ಧಾಂತ ಈ ದೇಶಕ್ಕೆ ಅಪಾಯಕಾರಿ ಎನ್ನುವಂತಹ, ಅದರಲ್ಲೂ ವಿಶೇಷವಾಗಿ ಅವರ ಹಿಂದೂ ರಾಷ್ಟ್ರದ ಒಂದು ಅಜೆಂಡಾ ಏನಿದೆ ಅದು ಭಾರತವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಎಳೆಯುತ್ತೆ ಅನ್ನೋ ಮಾತನ್ನು ಆಡಿಲ್ಲ. ಇನ್ಫ್ಯಾಕ್ಟ್ ಆ ನಮಸ್ತೆ ಸದಾವತ್ಸಲೆ ಆ ಹಾಡಿನ 2ನೇ ಚರಣದಲ್ಲೇ ಏನು ಹೇಳ್ತದೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಅಂದರೆ RSSಸು ಈ ಭಾರತವನ್ನು ಹಿಂದೂ ಭೂಮಿ ಅಂತ ಕರೆಯುತ್ತೆ, ಸಂವಿಧಾನ ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಹೇಳುತ್ತೆ. ಹಾಗಾದರೆ RSS ಏನಿದನ್ನು ಹಿಂದೂಗಳ ಭೂಮಿ ಅಂತ ಕರೆಯುತ್ತೆ, ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏನಿರಬಹುದು? ಇದರ ಬಗ್ಗೆ ಊಹಾಪೋಹ ಮಾಡುವ ಅಗತ್ಯ ಇಲ್ಲ. ನೇರವಾಗಿ 2023ರಲ್ಲಿ ನಿಮಗೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, ಅದಕ್ಕೆ 1 ವರ್ಷದ ಹಿಂದೆ 2022ರಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಭಗವದ್ಗೀತೆಯನ್ನು
ಪ್ರಾಥಮಿಕ ಶಾಲೆಗಳಲ್ಲಿ ನೈತಿಕ ಪಠ್ಯವನ್ನಾಗಿ ಪರಿಚಯಿಸಬೇಕು ಅಂತ ಬಿ ಜೆ ಪಿ ಸರ್ಕಾರ ಹೊರಟಿದ್ದಾಗ ಅದರ ವಿರುದ್ಧ ಬೃಹತ್ತಾದಂಥ ಜನಾಂದೋಲನ ಹುಟ್ಟಿತು. ಆಗ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ ಬಹಳ ಕುತೂಹಲಕಾರಿಯಾಗಿದೆ. ಅವ್ರೇನು ಹೇಳಿದ್ರಪ್ಪ ಅಂತಂದರೆ, ಯಾತಕ್ಕೆ ಇವರು ಇಷ್ಟು ದೊಡ್ಡ ಹವಾ ಸೃಷ್ಟಿಸ್ತಾ ಇದ್ದಾರೆ, ಈಗಾಗಲೇ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ನಮ್ಮ ಟೆಕ್ಸ್ಟ್ಗಳಲ್ಲಿ ಇದೆಯಲ್ಲ, ಯಾತಕ್ಕೆ ಇದನ್ನು ದೊಡ್ಡ ಸುದ್ದಿ ಮಾಡ್ತಿದ್ದಾರೆ ಇವರು ಅನ್ನೋ ಪ್ರಶ್ನೆ ಕೇಳಿದ್ರೆ ಹೊರತು, ಕನಿಷ್ಠ ಪಕ್ಷ ಓಟುಗಳು ಬೇಕು ಅನ್ನೋ ಕಾರಣಕ್ಕಾದರೂ ಕೆಲವು ಕಾಂಗ್ರೆಸ್ ನಾಯಕರು ಬಂದು ಬಿಲ್ಕುಲ್ ಇಲ್ಲ ಅಂತ ಮಾತಾಡಿದ್ರು. ಇವ್ರು ಹಂಗೆ ಮಾತಾಡಲಿಲ್ಲ. ಭಗವದ್ಗೀತೆಯ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಎಪಿಸೋಡ್ ಮಾಡಿದ್ದೀವಿ. ಭಾರತದ ಸಂವಿಧಾನ ಕರ್ತೃವಾಗಿರುವಂತಹ ಅಂಬೇಡ್ಕರ್ ಅವರು ಹೇಳೋದೇನಪ್ಪ ಅಂತಂದರೆ, ಭಗವದ್ಗೀತೆ ಎನ್ನುವಂಥದ್ದು ಮನುಸ್ಮೃತಿಯ ಸಾರ ಸಂಗ್ರಹ. ಭಗವದ್ಗೀತೆ ಅನ್ನೋದು ಬ್ರಾಹ್ಮಣತ್ವದ ದಿಗ್ವಿಜಯ. ಬ್ರಾಹ್ಮಣ ಅಂದರೆ ಒಂದು ಜಾತಿ ಸೂಚಕ ಅಲ್ಲ, ಉಳಿದವರೆಲ್ಲರೂ ಕೀಳು ತಾನು ಮೇಲು ಅಂತ ಹೇಳುವಂತಹ ಬ್ರಾಹ್ಮಣ್ಯ. ಅದು ಬ್ರಾಹ್ಮಣರಲ್ಲೂ ಇದೆ, ಈಗ ಹೊಸದಾಗಿ ಬಲಿಷ್ಠರಾಗುತ್ತಿರುವ ಎಲ್ಲ ಬಲಿಷ್ಠ ಜಾತಿಗಳಲ್ಲೂ ಇದೆ, ನವಬ್ರಾಹ್ಮಣ್ಯದ ರೂಪದಲ್ಲಿದೆ. ಈ ನವಬ್ರಾಹ್ಮಣ್ಯ ಪ್ರತಿಪಾದಿಸುವ ಮನುಸ್ಮೃತಿಯ ಸಾರ ಸಂಗ್ರಹ ಭಗವದ್ಗೀತೆ. ಈ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವುಗಳನ್ನು ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಪರಿಚಯ ಮಾಡಿ, ಬುದ್ಧನ ಕಾಲದಲ್ಲಿ ಏನು ವರ್ಣಾಶ್ರಮದ ವಿರುದ್ಧ ಜನ ಜಾಗೃತಗೊಂಡಿದ್ದರು, ಆ ಜನಜಾಗೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಜಾತಿಗಳನ್ನು, ವರ್ಣಗಳನ್ನು ಜಾತಿಗಳನ್ನಾಗಿಸಿ, ಜಾತಿಯ ಆಧಾರಿತ ಏನು ವಿಭಜನೆ ಇದೆ, ಶ್ರೇಣೀಕರಣ ಇದೆ, ಅದನ್ನು ಜನರು ತಾವೇ ಒಪ್ಪಿಕೊಳ್ಳುವಂತೆ ಮಾಡಲು ರಾಮಾಯಣ, ಮಹಾಭಾರತ, ಪುರಾಣ, ಸ್ಮೃತಿ, ಶ್ರುತಿ, ಭಗವದ್ಗೀತೆ ಇವುಗಳೆಲ್ಲವನ್ನೂ ಕೂಡ ಜಾರಿಗೆ ತಂದರು ಬ್ರಾಹ್ಮಣ್ಯವಾದಿಗಳು ಅಂತೇಳಿ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ಫ್ಯಾಕ್ಟ್ ಬಿ ಜೆ ಪಿನವರು ತಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ, ಅದು ಮಹಾನ್ ಸುಳ್ಳು. ರಾಹುಲ್ ಗಾಂಧಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ನಾವು ನಿಜಕ್ಕೂ ಅಂಬೇಡ್ಕರ್ ವಾದಿಗಳು ಅಂತ ಹೇಳೋರು ಭಗವದ್ಗೀತೆಯನ್ನು ಆ ರೀತಿ ಸಾರಾಸಗಟು ವಿರೋಧಿಸಬೇಕಾಗಿತ್ತು. ಅದರಲ್ಲೂ ಕೂಡ ನೈತಿಕ ಪಠ್ಯವನ್ನಾಗಂತೂ ಅದರಲ್ಲಿರೋ ನೀತಿಯೇ ಶ್ರೇಣೀಕರಣದ ಪ್ರತಿಪಾದನೆ ಆಗಿರೋದ್ರಿಂದ ಅದನ್ನು ವಿರೋಧಿಸಬೇಕಾಗಿತ್ತು. ನೀವು ಕೋಮು ಸೌಹಾರ್ದದ ದೃಷ್ಟಿಯಿಂದ, ಸೆಕ್ಯುಲಾರಿಸಮ್ ದೃಷ್ಟಿಯಿಂದ ನೋಡೋದಾದರೂ ಕೂಡ ಒಂದು ನಿರ್ದಿಷ್ಟವಾದಂಥ ಜಾತಿ, ಪಂಗಡ, ಒಂದು ಧರ್ಮಕ್ಕೆ ಸೇರಿದಂಥ ಗ್ರಂಥವನ್ನು ಮಾತ್ರ ನೈತಿಕ ಪಠ್ಯವನ್ನಾಗಿ ಇಡುವುದು ಸಂವಿಧಾನ ವಿರೋಧಿ ಅಂತ ಅದನ್ನು ತಿರಸ್ಕರಿಸಬೇಕಾಗಿತ್ತು. ಆದರೆ ಆಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನಪ್ಪ ಅಂತಂದರೆ, ಈಗಾಗಲೇ ಇದೆಯಲ್ಲ, ಅದನ್ನು ಯಾತಕ್ಕೆ ದೊಡ್ಡದಾಗಿ ಮಾಡ್ತೀರಾ ಅನ್ನುವಂಥದ್ದು ಅವರ ಹೇಳಿಕೆಯಾಗಿತ್ತು. ಅದಾದ ನಂತರದಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂತು. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಸೋಂದಾ ಮಠ ಅಂತ ಇದೆ ಸಿರ್ಸಿನಲ್ಲಿ. ಸೋಂದಾ ಮಠದವರು ಪ್ರತಿ ವರ್ಷ ಪ್ರಾಥಮಿಕ ಶಾಲೆಗಳಲ್ಲಿ, ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ರಾಜ್ಯಾದ್ಯಂತ ಭಗವದ್ಗೀತೆ ಅಭಿಯಾನ ಅಂತ ಒಂದು ಮಾಡ್ತಾರೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ಅದೊಂದು ಬೃಹತ್ ಪ್ರಮಾಣದಲ್ಲಿ ಎಲ್ಲ ಕಡೆಯೂ ನಡೆಯಿತು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಎಲ್ಲ ಶಾಲೆಗಳಲ್ಲೂ ಕೂಡ ಭಗವದ್ಗೀತೆ ಅಭಿಯಾನ ನಡೆಯಿತು. ಅದರ ಸಮಾರೋಪ ಸಮಾರಂಭವನ್ನು ಬೆಳಗಾಂನಲ್ಲಿ ಇಟ್ಕೊಳ್ಳಲಾಗಿತ್ತು. ಅದರ ಮುಖ್ಯ ಅತಿಥಿಯಾಗಿ ಹೋಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾರೋಪ ಭಾಷಣದಲ್ಲಿ ಮಾತಾಡ್ತಾ, ಭಗವದ್ಗೀತೆ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಇರಬೇಕು, ಭಾರತೀಯ ಸಂಸ್ಕೃತಿಯ ದ್ಯೋತಕ ಭಗವದ್ಗೀತೆ ಇಲ್ಲ ಇಟ್ಕೊಳ್ಳದೆ ಇರೋರು ಹಿಂದೂಗಳೇ ಅಲ್ಲ, ಸಂಸ್ಕೃತಿ ಹೀನತೆ ಆಗುತ್ತೆ ಅಂತ ಸಿಕ್ಕಾಪಟ್ಟೆ RSSನ ತುಷ್ಟೀಕರಣ ಮಾಡುವ ರೀತಿಯಲ್ಲಿ ಭಾಷಣ ಮಾಡಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಗಾಗಲೇ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು ಡಿ ಕೆ ಶಿವಕುಮಾರ್ ಅವರು, ಪತ್ರಕರ್ತರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಈ ರೀತಿ ಭಗವದ್ಗೀತೆ ಬೇಕೇ ಬೇಕು ಅಂತ ಹೇಳ್ತಾ ಅದನ್ನು ಒಂದು ರೀತಿ ಹಿಂದುತ್ವವಾದಿಗಳ ಥರ ಮಾತಾಡಿದ್ರಲ್ಲ, ಹಾಗಾದರೆ ಇದು ಹಿಂದೂ ರಾಷ್ಟ್ರವ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಏನಪ್ಪ ಅಂತಂದರೆ, ಹೌದು ಕಣ್ರಿ, ನಮ್ಮದು ಹಿಂದೂ ರಾಷ್ಟ್ರ, 85% ಜನ ಈ ದೇಶದಲ್ಲಿ ಹಿಂದೂಗಳು ಅಂದಾದ್ಮೇಲೆ ಇದು ಹಿಂದೂ ರಾಷ್ಟ್ರ ಅಲ್ವೇನ್ರಿ? ಈ ದೇಶದಲ್ಲಿ ರಾಮಾಯಣವನ್ನು ನಿಮಗೆಲ್ಲರಿಗೂ ಕೂಡ ಈ ಪೀಳಿಗೆಗೆ ಗೊತ್ತಿಲ್ಲ, ನಿಮ್ಮ ಹಿಂದಿನ ಪೀಳಿಗೆನವ್ರನ್ನ ನಿಮಗೆ ಕೇಳಿದ್ರೆ ಗೊತ್ತಾಗುತ್ತೆ. 1987, 88, 89 ಈ ಆಸುಪಾಸಿನಲ್ಲಿ ಈ ಥರ ಪ್ರೈವೇಟ್ ಚಾನಲ್ಗಳಿರಲಿಲ್ಲ, ದೂರದರ್ಶನ್ನೇ ಪ್ರಧಾನವಾದಂಥ ಟಿ ವಿ ಮಾಧ್ಯಮ ಆಗಿತ್ತು. ಆಗ ಪ್ರತಿ ಭಾನುವಾರ ರಾಮಾಯಣವನ್ನು ಒಂದು ಟೆಲಿಕಾಸ್ಟ್ ಮಾಡಲಾಗ್ತಿತ್ತು. ರಾಮಾಯಣ ಒಂದು ಟೆಲಿಕಾಸ್ಟ್ ಆದಾಗ ಇಡೀ ಭಾರತ ಸ್ತಬ್ಧಗೊಳ್ತಿತ್ತು. ಅಷ್ಟೊತ್ತಿಗಾಗಲೇ ಬಿ ಜೆ ಪಿನವರು ರಾಮ ಜನ್ಮಭೂಮಿ ಯಾತ್ರೆಯನ್ನು ಕೂಡ ಶುರು ಮಾಡಿದರು. ಈ ರೀತಿ ಏನು ರಾಮಾಯಣದ ಟಿ ವಿನಲ್ಲಿ ಬರೋದಕ್ಕೆ ಶುರುವಾಯಿತು, ಅದು ಇಡೀ ಜನರಲ್ಲಿದ್ದಂಥ ಧಾರ್ಮಿಕ ನಂಬಿಕೆಯನ್ನು, ರಾಮನ ಬಗ್ಗೆ ಇದ್ದಂಥ ಭಕ್ತಿಯನ್ನು
ಒಂದು ರಾಜಕೀಯ ಚಳುವಳಿಯಾಗಿ ಮಾಡ್ಕೊಳ್ತಿದ್ದಂಥ BJPಗೆ ಅನಾಮತ್ತು ತಟ್ಟೆಯಲ್ಲಿ ಇಟ್ಟು ಕಾಂಗ್ರೆಸ್ಸೇ ಕೊಡ್ತದನ್ನು. ಹೀಗಾಗಿ ಇವತ್ತು ರಾಮ ಜನ್ಮಭೂಮಿ ಚಳುವಳಿಯನ್ನು ಆಧರಿಸಿಯೇ ಇವತ್ತು BJP ತನಗೆ ಬೇಕಾಗಿರೋ ಶಕ್ತಿಗಳನ್ನು ವೃದ್ಧಿ ಮಾಡ್ಕೊಂಡಿದೆ. ಒಂದು ಸತಿ ಅಧಿಕಾರಕ್ಕೆ ಬಂದಾದ ಮೇಲೆ ಇಡೀ ದೇಶವನ್ನು, ಇಡೀ ಎಲ್ಲ ಸಂಸ್ಥೆಗಳನ್ನು ವ್ಯಾಪಿಸ್ತಾ ಅದು ದೊಡ್ಡ ಒಂದು ರಕ್ತಬೀಜಾಸುರನ ಥರ ಬೆಳೀತಾ ಇದೆ. ಆದರೆ ಆ ಬೆಳವಣಿಗೆಗೆ ಮೂಲದಲ್ಲಿದ್ದದ್ದು ಕಾಂಗ್ರೆಸ್ಸೇ ಕೊಟ್ಟಂಥ ಪೋಷಣೆ. ಅದರಲ್ಲಿ ಒಂದು ರಾಮಾಯಣವನ್ನು TV-ನಲ್ಲಿ ಪ್ರದರ್ಶನ ಮಾಡಿದ್ದರು, ಅದರ ಮೂಲಕ ಅದರ ದುರ್ಬಳಕೆಯನ್ನು BJP ಮಾಡ್ಕೊಂಡಿದ್ದು. ಅದನ್ನು ಹಿಂತಿರುಗಿ ನೋಡಿದಾಗ ಕಾಂಗ್ರೆಸ್ಸು ಅದರ ಬಗ್ಗೆ ಒಂದು ಹೌದಾ ತಾವು ಮಾಡಿದ ಸರಿಯಾ ಅಂತ ಅಂದ್ಬಿಟ್ಟು ಪುನರ್ವಿಮರ್ಶೆ ಮಾಡ್ಕೊಳ್ಬೇಕು. ಯಾಕಂತಂದರೆ ಇದು ಯಾಕೆ ತುಂಬ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ ಅಂತಂದರೆ 1984ರಲ್ಲಿ ಇಂದಿರಾ ಗಾಂಧಿಯವರ ಕೊಲೆ ಆದ ನಂತರ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಓಟು ಮತ್ತು ಸೀಟಿನಿಂದ ಅಧಿಕಾರಕ್ಕೆ ಬಂತು. 543ರಲ್ಲಿ 414 ಸೀಟುಗಳು, 49.2% ವೋಟ್ ಶೇರು. ಇದುವರ ತನಕ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾವೊಂದು ಪಕ್ಷವೂ ಈ ಪ್ರಮಾಣದ ಸೀಟುಗಳನ್ನಾಗಲಿ ಈ ಪ್ರಮಾಣದ ಓಟುಗಳನ್ನಾಗಲಿ ಪಡ್ಕೊಂಡಿಲ್ಲ. ಮೋದಿಯವರು ಪಡ್ಕೊಂಡಿಲ್ಲ. ಹೀಗಾಗಿ 84ರಲ್ಲಿ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ಸ್ಥಾಪನೆಗೊಂಡಾಗ ಯಾರ ಹಂಗೂ ಇಲ್ಲದಂತೆ ಸ್ವತಂತ್ರವಾಗಿ ಕಾಂಗ್ರೆಸ್ಸು ಏನು ತನ್ನ ಧೋರಣೆಗಳನ್ನ ಇಟ್ಕೊಂಡಿದೆ ಅದನ್ನು ಆರಾಮಾಗಿ ಜಾರಿಗೆ ತರುವಂತಹ ಜನರ ಬೆಂಬಲವೂ ಇತ್ತು, ಅವರಿಗೆ ಸದನದ ಬೆಂಬಲವೂ ಇತ್ತು. ಇಲ್ಲದೇ ಇದ್ದಿದ್ದೇನಪ್ಪ ಅಂದರೆ ರಾಜಕೀಯ ಇಚ್ಛಾಶಕ್ತಿ ಮಾತ್ರ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಮ ಜನ್ಮಭೂಮಿಯ ಬೀಗವನ್ನು ತೆಗೆದು ಓಪನ್ ಮಾಡಿ ಕೇವಲ ಹಿಂದೂಗಳಿಗೆ ಮಾತ್ರ ಪೂಜೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಾಕ್ಷಾತ್ ರಾಜೀವ್ ಗಾಂಧಿಯವರೇ. ಅದನ್ನು ಸಂಪೂರ್ಣವಾಗಿ ಬಳಸಿಕೊಂಡು BJP ದೊಡ್ಡ ಮಟ್ಟದಲ್ಲಿ ಅದಾದ 5-6 ವರ್ಷದಲ್ಲೇ ಬಾಬ್ರಿ ಮಸೀದಿ ಕೆಡವಿ ದೊಡ್ಡ ಮಟ್ಟದಲ್ಲಿ ತಾವೇ ಹಿಂದೂಗಳ ನಿಜವಾದ ಪ್ರತಿಪಾದಕರು, ಹಿಂದುತ್ವವಾದಿಗಳು ನಾವು ಅನ್ನೋ ರೀತಿ ಅಧಿಕಾರಕ್ಕೆ ಬಂದರು. ಹೀಗಾಗಿ ಇತಿಹಾಸವನ್ನು ಹಿಂತಿರುಗಿ ನೋಡಿದಾಗ ರಾಮಾಯಣವನ್ನು ಮಾಡಿದ್ದಾಗಲಿ, ಮಹಾಭಾರತವನ್ನು ತಂದಿದ್ದಾಗಲಿ ಇವೆಲ್ಲವೂ ಕೂಡ ಜನರ ಭಕ್ತಿಗೆ, ಜನರ ನಂಬಿಕೆಗೆ ಪೂರಕವಾಗಿ ಮಾತ್ರ ಅಲ್ಲದೆ ಧಾರ್ಮಿಕ ಭಕ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಆಯಿತು. ಆದರೆ DK ಶಿವಕುಮಾರ್ ಅವ್ರನ್ನ ಈ ಪ್ರಶ್ನೆ ಕೇಳಿದಾಗ, ಏನು ಸ್ವಾಮಿ ಈ ಥರ BJPನವ್ರು ಭಗವದ್ಗೀತೆಯನ್ನು ಪ್ರಚಾರ ಮಾಡಿದಾಗ ವಿರೋಧಿಸಿದ್ರು, ನಿಮ್ಮ ಮಂತ್ರಿಗಳೇ ಅದನ್ನು ಹಾಡಿ ಹೊಗಳ್ತಿದ್ದಾರೆ, ನೈತಿಕ ಪಠ್ಯ ಕೂಡ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರಲ್ಲ, ಅಂದರೆ ಏನ್ರಿ ತಪ್ಪು? ಈ ದೇಶ ಹಿಂದೂಗಳದಲ್ವೇನ್ರಿ? 85% ಈ ದೇಶದಲ್ಲಿರೋದು ಹಿಂದೂಗಳಲ್ವೇನ್ರಿ? TV-ನಲ್ಲಿ ರಾಮಾಯಣವನ್ನು ಪ್ರಚಾರ ಮಾಡಿದವ್ರು ಯಾರ್ರೀ? ನಮ್ಮ ಬಾಸ್ ರಾಜೀವ್ ಗಾಂಧಿ ಅವ್ರು ಕಣ್ರಿ ಅಂಥೇಳಿ ಯಾವುದು ಒಂದು ರಾಜಕೀಯ ಪ್ರಮಾದವೋ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದು RSS ಬಹುಸಂಖ್ಯಾತರು ಇಲ್ಲಿ ಹಿಂದೂಗಳು, ಆದ್ದರಿಂದ ಇದು ಹಿಂದೂ ರಾಷ್ಟ್ರ ಅಂತ ಅಂದ್ಬಿಟ್ಟು ಹೇಳ್ತಾರೋ ಯಥಾವತ್ ಅದನ್ನೇ DK ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಸೊ ಹೀಗಾಗಿ ನಮಸ್ತೆ ಸದಾವತ್ಸಲೆ ಆಕಸ್ಮಿಕವಾಗಿ ನನಗೆ RSS ಗೊತ್ತು ಅನ್ನೋ ಕಾರಣಕ್ಕಾಗಿ ಬಂದದ್ದಲ್ಲ. ಎರಡನೇದಾಗಿ ಈ ದೇಶದಲ್ಲಿ ಇನ್ಫ್ಯಾಕ್ಟ್ ಸಂವಿಧಾನ ವೈಜ್ಞಾನಿಕ ಮನೋಭಾವವನ್ನು ಪ್ರತಿಯೊಬ್ಬರಲ್ಲೂ ಕೂಡ ರೂಢಿಸುವಂಥದ್ದು ಎಲ್ಲ ಜನರ ಕರ್ತವ್ಯ, ವಿಶೇಷವಾಗಿ ಸರ್ಕಾರದ ಕರ್ತವ್ಯ. ಧಾರ್ಮಿಕ ನಂಬಿಕೆ ಬೇರೆ, ಮೌಢ್ಯ ಬೇರೆ. ಧಾರ್ಮಿಕ ನಂಬಿಕೆಯನ್ನು ಮೌಢ್ಯವಾಗಿಸಿ ಅದನ್ನು ರಾಜಕೀಯ ಮೌಢ್ಯವಾಗಿ ದುರುಪಯೋಗ ಮಾಡಿಕೊಳ್ಳುವಂಥ ಎಲ್ಲ ಹುನ್ನಾರಗಳನ್ನು ಕೂಡ BJP ಮಾಡುತ್ತೆ. ಕಾಂಗ್ರೆಸ್ಸು BJPಯ ಥರ ಅಲ್ಲ ಅಂತಂದರೆ ಈ ರೀತಿ ರಾಜಕೀಯ ಮೌಢ್ಯಕ್ಕೆ ಧರ್ಮವನ್ನು ಬಳಸಿಕೊಳ್ಳುವಂತಹ ಸಂದರ್ಭ ಬಂದಾಗ ಅದಕ್ಕೆ ತಾನು ವಿರೋಧವಾಗಿರಬೇಕು, ಒಂದು ಅಂತರವನ್ನು ಕಾಯ್ದುಕೊಳ್ಳಬೇಕು. ಇತ್ತೀಚೆಗೆ ತಮಗೆ ಗೊತ್ತಿದೆ ಕುಂಭಮೇಳ ಒಂದು ದೊಡ್ಡ ರಾಜಕೀಯ ಮೇಳ ಆಯಿತು. ನಿಮಗೆ ಗೊತ್ತಿದೆ ಪ್ರತಿ 12 ವರ್ಷಕ್ಕೊಂದ್ಸತಿ ಕುಂಭಮೇಳ ಮಾಡ್ತಾರೆ. ಇಲ್ಲ, ಇದು 112 ವರ್ಷಕ್ಕೊಂದ್ಸತಿ ಬರುವಂಥ ಮಹಾಕುಂಭಮೇಳ, ಇದು ಒಂದು ಸತಿ ಬರುತ್ತೆ 144 ವರ್ಷಕ್ಕೊಂದ್ಸತಿ. ಪ್ರತಿ 12 ವರ್ಷಕ್ಕೊಂದ್ಸತಿನೂ ಕೂಡ ಇದೇ ಮಾತಾಡ್ತಾರೆ. ಇದರಲ್ಲಿ ಬೃಹತ್ ಅಲ್ಲೂ ಕೂಡ ನಿಮಗೆ ಗೊತ್ತಿದೆ ಕಾಲು ತುಳಿತಕ್ಕೆ ಗುರಿಯಾಗಿ 100 ಜನ ಸತ್ರು. ಅಷ್ಟು ಮಾತ್ರ ಅಲ್ಲದಿರ ಆ ಇಡೀ ಇದನ್ನು RSSನವರು ಹಿಂದುತ್ವವನ್ನು ಪ್ರಚಾರ ಮಾಡುವ ವೇದಿಕೆಯನ್ನಾಗಿ ಮಾಡಿಕೊಂಡ್ರು. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಸು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿಯವರು ಜನರ ನಂಬಿಕೆಯನ್ನು ಬಳಸಿಕೊಂಡು ಹೆಂಗೆ ರಾಜಕೀಯವಾಗಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಕುಂಭಮೇಳದ ಮೂಲಕ ಪ್ರಚಾರ ಮಾಡ್ತಿದ್ರೆ, DK ಶಿವಕುಮಾರ್ ಅವರು ಜೊತೆಗೆ ನಮ್ಮ ಖಾದರ್ ಅವರು ಎಲ್ಲರೂ ಕೂಡ ಹೋಗಿ ಕುಂಭಮೇಳದಲ್ಲಿ ಮಿಂದು DK ಶಿವಕುಮಾರ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯಾರು ಏನು ಹೇಳ್ತಾರೋ ಹೇಳ್ಕೊಳ್ರಿ, ನನ್ನ ನಂಬಿಕೆ ನಂದು ಅಂತಂದ್ಬಿಟ್ಟು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ರಾಮ ಮಂದಿರ ಉದ್ಘಾಟನೆ ಆಗುತ್ತೆ 2024 ಜನವರಿ 22ನೇ ತಾರೀಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇನ್ನೂ ನಿರ್ಮಾಣವೇ ಪೂರ್ತಿ ಮುಗಿದಿಲ್ಲ. ಅದನ್ನು ಮುಖ್ಯವಾಗಿ ರಾಜಕೀಯಕ್ಕೆ ಬಳಸಿಕೊಳ್ಳುವುದಕ್ಕೆ 2024 ಮೇನಲ್ಲೇನು ಏಪ್ರಿಲಲ್ಲೇನು ಚುನಾವಣೆ ಬರ್ತಿತ್ತು ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ಮಾಡಿದ್ರು. ಅಲ್ಲಿಗೂ ಕೂಡ
ಶಿವಕುಮಾರ್ ಅವರ ಸಂಬಂಧಿಕರು ಹೋಗಿ ಬರ್ತಾರೆ. ಇಲ್ಲೂ ಕೂಡ ಕುಂಭಮೇಳದ ಥರ ಸಿದ್ದರಾಮಯ್ಯನವರು ಕೂಡ ಜೊತೆಗೂಡಿ ಟಿ ನರಸೀಪುರದಲ್ಲಿ ನಾವು ಕುಂಭಮೇಳ ಮಾಡ್ತೀವಿ ಅಂತಾರೆ, ಕಾವೇರಿ ಆರತಿ ಮಾಡ್ತೀವಿ ಅಂತಾರೆ. ಅಂದರೆ ಯಾವುದನ್ನು ಒಂದು ಮೌಢ್ಯವನ್ನಾಗಿ ಧಾರ್ಮಿಕ ನಂಬಿಕೆಯ ರಾಜಕೀಯ ದುರ್ಬಳಕೆಯಾಗಿ RSS ಮತ್ತು BJP ಮಾಡುತ್ತೋ, ಧಾರ್ಮಿಕ ನಂಬಿಕೆಯ ವಿಷಯ ಅಲ್ಲ ಇದು. ಅದನ್ನು ರಾಜಕೀಯಕ್ಕೆ ದುರ್ಬಳಕೆ ಮಾಡಿಕೊಂಡು ನಾವು ಹಿಂದುತ್ವವಾದಿಗಳು, ಈ ದೇಶ ಹಿಂದೂಗಳದು, ಸರ್ಕಾರವೇ ಮುಂದೆ ನಿಂತು ಒಂದು ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸಿದ್ರೆ RSS ಪ್ರಚಾರ ಇರೋದೇ ಈ ದೇಶ ಹಿಂದೂಗಳದು, ಹೀಗಾಗಿ ಅಧಿಕೃತ ಧರ್ಮ ಹಿಂದೂ ಧರ್ಮವೇ ಆಗಬೇಕು ಅನ್ನೋದು ಅವ್ರ ಪ್ರಚಾರ. ಅದನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಕೂಡ ಮಾಡ್ತಾ ಇದ್ದಾರೆ ಅದನ್ನು. ಸೊ ಹೀಗಾಗಿ ನಮಸ್ತೆ ಸದಾವತ್ಸಲೆ ಅನ್ನುವಂಥದ್ದು ನನಗೆ ಆ ಶ್ಲೋಕ ಗೊತ್ತು ಅನ್ನೋ ಕಾರಣಕ್ಕಾಗಿ ಮಾತಾಡಿದರೂ ಕೂಡ ಅಸಲು ಆಳದಲ್ಲಿ ಇರುವಂಥದ್ದು ಯಥಾವತ್ ನನಗೆ ಹಿಂದೂ ರಾಷ್ಟ್ರದ ಎಲ್ಲವನ್ನು ಕೂಡ ಎತ್ತಿಡಿಯುವಂತಹ ಯೋಜನೆಗಳೇ ಕೂಡ ಆಗಿದ್ದಾವೆ. ತುಂಬ ಮುಖ್ಯವಾಗಿ ಏನಕ್ಕಾಗಿ ಸಂಘ ಪರಿವಾರದ ಹಿಂದುತ್ವವನ್ನು ವಿರೋಧಿಸ್ತಾರೆ ಅಂದರೆ ಅದೊಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಒಂದು ಬ್ರಾಹ್ಮಣ್ಯದ ಪುನರುತ್ಥಾನ. ಬ್ರಾಹ್ಮಣ್ಯ ಅಂದರೆ ಮತ್ತೆ ಹೇಳ್ತೀನಿ, ಕೇವಲ ಜಾತಿ ಸೂಚಕ ಅಲ್ಲ, ಬ್ರಾಹ್ಮಣ್ಯ ನವಬ್ರಾಹ್ಮಣ್ಯ ಎಲ್ಲವೂ ಸೇರಿ ಒಂದು ದೇಶದಲ್ಲಿ ಕೆಲವರು ಮಾತ್ರ ಶ್ರೇಷ್ಠರು, ಕೆಲವು ಆಹಾರ ಶ್ರೇಷ್ಠ, ಕೆಲವು ಬಟ್ಟೆ ಶ್ರೇಷ್ಠ, ಕೆಲವು ಜನಾಂಗ ಶ್ರೇಷ್ಠ, ಉಳಿದವರೆಲ್ಲರೂ ಕೀಳು ಅನ್ನುವಂತಹ ಒಂದು ಫ್ಯಾಸಿಸ್ಟ್ ಧೋರಣೆ ಏನಿದೆ ಅದು ಬ್ರಾಹ್ಮಣ್ಯ. ಆ ಬ್ರಾಹ್ಮಣ್ಯದ ಆಳಗಳೆಲ್ಲವೂ ಮನುಸ್ಮೃತಿನಲ್ಲೇ ಇದೆ. ಮನುಸ್ಮೃತಿ ಸಹಜವಾಗಿಯೇ ಗಂಡಸು ಶ್ರೇಷ್ಠ, ಗಂಡಸು ಸದಾ ಹೆಣ್ಣುಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಹೆಣ್ಣು ಸದಾ ಗಂಡಸಿನ ಗುಲಾಮರಾಗಿರಬೇಕು, ಬ್ರಾಹ್ಮಣರು ಸಮಾಜದಲ್ಲಿ ಶ್ರೇಷ್ಠ, ಶೂದ್ರರು ಇತ್ಯಾದಿಗಳೆಲ್ಲರೂ ಕೂಡ ಅವರಿಗೆ ಸದಾ ನಿಷ್ಠರಾಗಿರಬೇಕು ಅಂತ ಮನುಸ್ಮೃತಿ ಒಂದು ಸೋಷಿಯಲ್ ಕೋಡ್. ಅದಕ್ಕೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ, ಅದೊಂದು ಸಾಮಾಜಿಕ ನೀತಿ ನಿಯಮಗಳ ಸಾರ ಅದು. ಅದಕ್ಕೇನೆ ಅಂಬೇಡ್ಕರ್ ಅದನ್ನು ಸುಟ್ಟಾಕಿದ್ರು ಮನುಸ್ಮೃತಿಯನ್ನು. ಆದರೆ ಇಂಥ ವಿಷಯಗಳ ಬಗ್ಗೆ DK ಶಿವಕುಮಾರ್ ಅವರ ನಿಲುವೇನಿರುತ್ತೆ? 2023ರಲ್ಲಿ ನಿಮ್ಮಲ್ಲಿ ಹಲವರು ಅದನ್ನು ಗಮನಿಸಿರ್ಬೋದು. 2023ರಲ್ಲಿ ಇದೇ ಸಮಕಾಲೀನದ ಎಪಿಸೋಡ್ನಲ್ಲೂ ಕೂಡ ಸರಣಿಗಳಲ್ಲೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. 2023ರಲ್ಲಿ ಆಗ ರಮೇಶ್ ಅವ್ರದ್ದು ZTVನಲ್ಲಿ ವೀಕೆಂಡ್ ವಿತ್ ರಮೇಶ್ ಅನ್ನುವ ಕಾರ್ಯಕ್ರಮ ಬರ್ತಿತ್ತು. ಆ ವೀಕೆಂಡ್ ವಿತ್ ರಮೇಶ್ ಅನ್ನುವ ಕಾರ್ಯಕ್ರಮದಲ್ಲಿ 2 ಗಂಟೆಗಳ ಕಾಲ DK ಶಿವಕುಮಾರ್ ಅವರ ಸಂದರ್ಶನ ಪ್ರಕಟಣೆ ಆಯಿತು. ಆ ಸಂದರ್ಶನದಲ್ಲಿ ಉದ್ದಕ್ಕೂ ಕೂಡ ಅವರು ತಾವು ಹೆಂಗೆ ಅಂದರೆ ಯಾವುದನ್ನು ಬೇರೆಯವರು ವಿರೋಧ ಪಕ್ಷಗಳು ರೌಡಿಗಿರಿ ಅಂತ ಅಂದ್ಬಿಟ್ಟು ಹೇಳ್ಬೋದು, ಅದನ್ನು ಇವರು ನೇತಾಗಿರಿ ಅಂತ ಅಂದ್ಬಿಟ್ಟು ಅನ್ನೋ ಥರದಲ್ಲಿ ನಡ್ಕೊಂಬಂದ್ವಿ ಕಾಲೇಜ್ ಉದ್ದಕ್ಕೂ ಅಂತೆಲ್ಲ ಹೇಳಿದ್ರು. ಸಿಹಿ ಕೈಚಂದ್ರು ಅವರೆಲ್ಲರೂ ಬಂದು ಹಾಡಿ ಹೋಗಲಿ ಎಲ್ಲ ಮಾಡಿದ್ರು. ಅದರಲ್ಲಿ ಒಂದು ತುಣುಕನ್ನು ಇನ್ಫ್ಯಾಕ್ಟ್ ಸಿಹಿ ಕೈಚಂದ್ರು ಅವರು ರಮೇಶ್ ಅವ್ರಿಗೆ ಹೇಳ್ತಾರೆ, ಸಂಸ್ಕೃತದ ಶ್ಲೋಕಗಳೆಲ್ಲವೂ ಕೂಡ ಇವರಿಗೆ ಕರತಲಾಮಲಕ, ಇನ್ಫ್ಯಾಕ್ಟ್ ಅದಕ್ಕೆ ಶ್ಲೋಕವನ್ನು ಹೇಳಿ ಅದಕ್ಕೆ ಅರ್ಥವನ್ನು ಹೇಳ್ತಾರೆ ಅಂಥ ಒಂದು ಪ್ರತಿಭೆ ಇವ್ರಿಗಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ DK ಶಿವಕುಮಾರ್ ಅವರು ಒಂದು 3-4 ಶ್ಲೋಕ ಹೇಳ್ತಾರೆ. ಅದರಲ್ಲಿ ಒಂದು ಶ್ಲೋಕ ಸಂಸ್ಕೃತದ ಪ್ರಧಾನವಾಗಿ ಮನುಸ್ಮೃತಿಯ ಆಶಯಗಳಿರುವ ಒಂದು ಶ್ಲೋಕವನ್ನು ಹೇಳಿ ಅದರ ವಿವರಗಳನ್ನು ಕೂಡ ಹೇಳ್ತಾರೆ. ಸೊ ಇದರಲ್ಲಿ ಅವ್ರು ಹೇಳೋದೇನು, ಹೆಣ್ಣು ನಿಮ್ಮ ತಾಯಿಯೇ ಆದರೂ, ಹೆಣ್ಣಿಗೆ ಯೌವನವಿದ್ದರೆ ನಿಮ್ಮ ತಾಯಿಯೇ ಆದರೂ, ನಿಮ್ಮ ಹೆಂಡತಿಯೇ ಆದರೂ, ನಿಮ್ಮ ಮಗಳೇ ಆದರೂ ಹೊರಗೆ ಹೋದಾಗ ಅವ್ರ ಮೇಲೊಂದು ಕಣ್ಣಿಟ್ಟಿರಬೇಕು. ರಾಜ್ಯ, ವಿದ್ಯೆ ಮತ್ತು ಹೆಣ್ಣು ಇದನ್ನು ಜಯಿಸಿದಾಗ ಮಾತ್ರ ಪುರುಷ ಯಶಸ್ವಿಯಾಗುತ್ತಾನೆ. ಇದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮನುಸ್ಮೃತಿಯನ್ನು ಒಂದು ಮೌಲ್ಯವಾಗಿ ಪ್ರಚಾರ ಮಾಡಿದಂಥ ರೀತಿ. ಅದಕ್ಕೆ ಚಪ್ಪಾಳೆ ಬಂತು, ಅದನ್ನೆಲ್ಲ ಹೇಳಿದ್ರು. ವಿಷಯ ಏನಪ್ಪ ಅಂತಂದರೆ ಇವೆಲ್ಲವೂ ಕೂಡ ಈ ಥರದ ಹಲವು ಉದಾಹರಣೆಗಳಲ್ಲಿ ಒಳಗಡೆ DK ಶಿವಕುಮಾರ್ ಅವರಿಗೆ ಒಂದು ಹಿಂದುತ್ವದ ಬಗ್ಗೆ, ಹಿಂದುತ್ವ ಅನ್ನುವಂಥದ್ದು ವಿಮೋಚನೆಯ ದಾರಿ. ಇನ್ನೂ ಆ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ದೇಶ ಉಳಿಯೋದು ಸಂಸ್ಕೃತಿಯಿಂದ ಕಣ್ರಿ, ಸಂಸ್ಕೃತಿ ಉಳಿದ್ರೆ ದೇಶ ಉಳಿಯುತ್ತೆ. ಸಾಕ್ಷಾತ್ ಸಾವರ್ಕರ್ ಮಾತುಗಳನ್ನು ಆಡ್ತಾರೆ ಅವರು. ಈ ದೇಶವೇ ಸಂಸ್ಕೃತಿ ಆಧಾರಿತ ದೇಶ, ಕಲ್ಚರಲ್ ನ್ಯಾಷನಲಿಸಮ್ ಅಂತ ಅಂದ್ಬಿಟ್ಟು ಏನು ಪ್ರಚಾರ ಮಾಡ್ತಾರೆ ಅದನ್ನೇ ಮಾತಾಡ್ತಾರೆ. ಮತ್ತು ನಮ್ಮ ಸಂಸ್ಕೃತಿ ಸಂಸ್ಕೃತದಲ್ಲಿದೆ ಅಂತಾರೆ. ಹೋಗ್ಕಳಿ ಯಾವ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ? ಈ ದೇಶದಲ್ಲಿರೋ ಆದಿವಾಸಿಗಳು, ದಲಿತರು, ಅಸ್ಪೃಶ್ಯರು, ಶೂದ್ರರು, ಬೌದ್ಧರು, ಈ ಸಂಸ್ಕೃತಿ ಬಗ್ಗೆ ಅಲ್ಲ ಅವ್ರು ಮಾತಾಡುವುದು ಕೂಡ ಬ್ರಾಹ್ಮಣ್ಯದ ಸಂಸ್ಕೃತಿಯ ಬಗ್ಗೆ, ಸಂಸ್ಕೃತ ಭಾಷೆಯ ಬಗ್ಗೆ. ಅಂದರೆ ಸಾರದಲ್ಲಿ ಅವರ ಒಲವು ಮತ್ತು ನಿಲುವು ಸಂಘವತ್ಸಲವೇ ಆಗಿದೆ. ಅಫ್ಕೋರ್ಸ್ ಆ ಕಾರಣಕ್ಕಾಗಿ ಇವರು RSSನವ್ರು ಅಂತ ಹೇಳಕ್ಕೆ ಬರಲ್ಲ, ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೂ BJPಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಕ್ಕೆ ಬರಲ್ಲ.
ಕಾಂಗ್ರೆಸ್ಸು BJP ಒಂದೇ ಅಲ್ಲ, ಆದರೆ ಅವೆರಡರ ನಡುವೆ ವ್ಯತ್ಯಾಸವೂ ಜಾಸ್ತಿ ಇಲ್ಲ ಅನ್ನೋದು ದಿನೇ ದಿನೇ ಹೆಚ್ಚು ಹೆಚ್ಚು ಮನವರಿಕೆ ಆಗ್ತಿದೆ. ಧರ್ಮಸ್ಥಳದ ವಿಷಯದಲ್ಲಿ ತೀರಾ ಇತ್ತೀಚಿನ ಉದಾಹರಣೆ ಇಟ್ಕೊಂಡ್ರೆ, ಯಾವೊಬ್ಬ ಆಡಳಿತಾರೂಢ ಪಕ್ಷದ ಉಪಮುಖ್ಯಮಂತ್ರಿ, ಕ್ಯಾಬಿನೆಟ್ ದರ್ಜೆಯ ಸಚಿವ ಅಷ್ಟು ಬೇಜವಾಬ್ದಾರಿಯಾಗಿ ತನ್ನ ಸರ್ಕಾರವೇ ನಡೆಸ್ತಿರೋ ವಿಚಾರಣೆಯನ್ನು ಷಡ್ಯಂತ್ರ ಅಂತ ಕರೆದು, ಆ ವಿಚಾರಣೆಯ ಬಗ್ಗೆ ಗೃಹ ಇಲಾಖೆ ಏನಾದರೂ ಹೇಳೋದಕ್ಕೆ ಮುಂಚೆನೆ ಆಮೇಲೆ ಪರಮೇಶ್ವರ್ ಅವರು ತಿಪ್ಪೆ ಸಾರಿಸುವ ಥರದ್ದೇನೋ ಒಂದು ಮಾತಾಡಿದ್ರು, ಇದ್ದಿದ್ರಲ್ಲಿ ಸರಿಯಾಗೇನೆ ಮಾತಾಡಿದ್ರು. ಯಾವಾಗ ಆಡಳಿತಾರೂಢ ಸರ್ಕಾರ ವಿಚಾರಣೆ ಆ ದೂರು ಕೊಟ್ಟಿದ್ದೇ ಒಂದು ಷಡ್ಯಂತ್ರ ಅಂಥೇಳಿ, ಸಾಕ್ಷಾತ್ DK ಶಿವಕುಮಾರ್ ಅವರೇ ಧರ್ಮಸ್ಥಳಕ್ಕೂ ಹೋಗಿ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನನ್ನ ಥರ ನೂರಾರು ಶಿವಕುಮಾರ್ ಅವರು ನಿಮ್ಮ ಬೆಂಬಲಕ್ಕೆ ಇರ್ತಾರೆ ಅಂತೆಲ್ಲ ಹೇಳಾದ್ಮೇಲೆ ವಿಚಾರಣೆ ಹೆಂಗೆ ನಡೆಯುತ್ತೆ? ಅದಾದಮೇಲೆ ಒಂದಾದ್ಮೇಲೆ ಒಂದು ಬಂಧನಗಳು ನಡೀತಾನೆ ಇದೆ. ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಪ್ರಶ್ನೆ ಎತ್ತಿದ್ರು ಅವ್ರ ಬಗ್ಗೆ ಎಲ್ಲ ಪ್ರಶ್ನೆ ನಡೆಯುತ್ತೆ. ತಿಮರೋಡಿ ಅನ್ನೋರ ಬಂಧನ ಆದಾಗಂತೂ ಎಷ್ಟು ಅಶ್ಲೀಲವಾಗಿ, ಅಸಹ್ಯವಾಗಿ, ಬೇಜವಾಬ್ದಾರಿಯಾಗಿ, ಅನಾಗರಿಕವಾಗಿ, ಅಸಂವಿಧಾನಿಕವಾಗಿ ಮಾತಾಡಿದ್ರು ಅಂತಂದರೆ ಅವರು BL ಸಂತೋಷನ್ನು ಬೈದಿದ್ದಕ್ಕೆ ಒದ್ದೊಳಗಾಕಿದ್ದೀವಿ. ಯಾರನ್ನ ಒದೆಯುವ ಅಧಿಕಾರವೂ ಕೂಡ ಯಾವ ಮಂತ್ರಿಗೂ ಸಂವಿಧಾನ ಕೊಡುವುದಿಲ್ಲ. ತಪ್ಪು ಮಾಡಿದ್ರೆ ಯಾತಕ್ಕೆ ಬಂಧಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿ ಗೌರವಯುತವಾಗಿ ಕರ್ಕೊಂಡೋಗಿ ಬಂಧನ ಮಾಡಿ ಶಿಕ್ಷೆಯಾಗಿ ಜೈಲಿಗೆ ಹಾಕಿ, ಅದು ಬೇರೆ ಪ್ರಶ್ನೆ. ಇನ್ನೂ ಹೆಚ್ಚು ತಪ್ಪು ಇದ್ದರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಿ. ನಮ್ಮ ಕಾನೂನಲ್ಲಿ ದುರಾದೃಷ್ಟವಶಾತ್ ಗಲ್ಲು ಶಿಕ್ಷೆ ಕೂಡ ಇರೋದ್ರಿಂದ ಗಲ್ಲು ಶಿಕ್ಷೆಯನ್ನು ಕೊಡ್ತಾರೆ. ಶಿಕ್ಷೆ ಮಾಡುವ ಅಧಿಕಾರ ಇರುವಂಥದ್ದು ಕೋರ್ಟ್ಗೆ ಮಾತ್ರ. ಒದ್ದು ಒಳಗೆ ಹಾಕುವುದು ಅನಾಗರಿಕ ಪೊಲೀಸ್ ಭಾಷೆ. ಅದನ್ನು ಒಬ್ಬ ಉಪಮುಖ್ಯಮಂತ್ರಿ ಬಳಸಬಾರದು. ಅದು ಅಷ್ಟು ಸಿಟ್ಟು ಯಾಕೆ ಬರುತ್ತೆ ಅವ್ರಿಗೆ? BL ಸಂತೋಷ್ ಅನ್ನುವಂತಹ BJPಯ ಜನರಲ್ ಸೆಕ್ರೆಟರಿ, RSSನ ವ್ಯಕ್ತಿ ಏನು BJPನಲ್ಲಿದ್ದಾರೆ ಅವ್ರ ಬಗ್ಗೆ ಬೈದರು ಅಂತೇಳಿ ಇವರಿಗೆ ಒಳಗಡೆಯಿಂದ ಆಕ್ರೋಶ ಬಂದು ಒದ್ದು ಒಳಗಾಕ್ಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇದೇ BJPಯ ಶಾಸಕರು, ಮಂತ್ರಿಗಳು ಅವರ ವಿರೋಧ ಪಕ್ಷದ ನಾಯಕರಾಗಿರೋ ಅಶೋಕ್ ಆದಿಯಾಗಿ ರಾಹುಲ್ ಗಾಂಧಿಯ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ ಅತ್ಯಂತ ಅಸಹ್ಯವಾದಂಥ, ಅತ್ಯಂತ ಅಶ್ಲೀಲವಾದಂಥ ಮಾತುಗಳನ್ನು ಆಡ್ತಾನೇ ಬರ್ತಿದ್ದಾರೆ. ಮನಮೋಹನ್ ಸಿಂಗ್ ಬಗ್ಗೆ ಅಂತೂ ಇನ್ನೂ ಜಾಸ್ತಿ ಮಾತಾಡಿದ್ದಾರೆ. ಅವ್ರು ಯಾರಿಗೂ ಕೂಡ ಕೇಸ್ ಕೂಡ ಆಗೋದಿಲ್ಲ, ಅವ್ರು ಯಾರನ್ನೂ ಕೂಡ ಒಳಗಾಗ್ತೀವಿ ಅಂತ ಹೇಳೋದಿಲ್ಲ. BL ಸಂತೋಷ್ ಬಗ್ಗೆ ಮಾತಾಡಿದಾಗ ನೋಡಿ ನಾವು ನಿಮಗಿಂತ ಹೆಚ್ಚು ನಿಮ್ಮ ಬಗ್ಗೆ ಸಂವೇದನಾಶೀಲರಾಗಿದ್ದೀವಿ ಅಂತ ತೋರಿಸುವಂಥ ರೀತಿ ಮನಸ್ಸು ಮರುಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಒಂದು ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಕಳೆದ 2 ವರ್ಷದಲ್ಲಿ 2023ರಿಂದ 24 ಆಯಿತು, 24ರಿಂದ 25 2 ವರ್ಷ ಮುಗೀತು. ಇನ್ಫ್ಯಾಕ್ಟ್ ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದಂಥ ಬಹುಪಾಲು ಜನ, ಅದರಲ್ಲಿ ಬಹುಪಾಲು ಜನ ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ಅತ್ಯಂತ ತಳ ಸಮುದಾಯದ OBC ಜಾತಿಗಳು ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಯಾಕಂದರೆ 2019ರಿಂದ 2024 ತನಕ ಏನು ಮೊದಲು ಯಡಿಯೂರಪ್ಪ ಆಮೇಲೆ ಬೊಮ್ಮಾಯಿ ಸರ್ಕಾರದ ಅವಧಿನಲ್ಲಿತ್ತು, ಈ ಅವಧಿನಲ್ಲಿ ಈ ಇಡೀ ಸಮುದಾಯಗಳು ನೊಂದು ನಲುಗಿ ಹೋಗಿದ್ದು. ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯ ಪ್ರತಿನಿತ್ಯ BJPಯ ಪ್ರತ್ಯಕ್ಷ, ಸಂಘ ಪರಿವಾರದ, ಬಜರಂಗ ದಳದ ಪ್ರತ್ಯಕ್ಷ ಅಥವಾ ಪರೋಕ್ಷ ದಾಳಿಗೆ ಹೋಗಿ ತತ್ತರಿಸೋಗಿದ್ರು, ಉಸಿರಾಡುವುದು ಕಷ್ಟ ಅನ್ನುವ ಪರಿಸ್ಥಿತಿ ಬಂದಿತ್ತು. ಅಂಥ ಸಂದರ್ಭದಲ್ಲಿ ನಿಮಗೆ ರಕ್ಷಣೆ ಕೊಡ್ತೀವಿ, ನ್ಯಾಯಯುತವಾಗಿ ತಪ್ಪು ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕೋದು ಬೇರೆ, ಆ ಜಾನ್ ಕೂಗಬಾರ್ದು, ಬೀಫ್ ತಿನ್ನಬಾರ್ದು, ಕಲ್ಲಂಗಡಿ ಎಣ್ಣ ದೇವಸ್ಥಾನದ ಹತ್ರ ಮಾರಬಾರ್ದು, ಹಿಜಾಬ್ ಹಾಕಬಾರ್ದು, ಒಟ್ಟಲ್ಲಿ ಮುಸ್ಲಿಮರು ಬದುಕಬಾರ್ದು ಈ ನಾಡಿನಲ್ಲಿ ಅನ್ನುವಂಥ ರೀತಿಯಲ್ಲಿ ದೊಡ್ಡ ರೀತಿಯ ದಮನ ಶುರುವಾದಾಗ ಈ ದಮನದಿಂದ ಮುಕ್ತಿ ಸಿಗುತ್ತೆ, ನಮಗೆ ಅನ್ಯಾಯ ಆದವ್ರಿಗೆ ಶಿಕ್ಷೆ ಸಿಗುತ್ತೆ ಅಂತೇಳಿ ಈ ಸರ್ತಿ ಅಲ್ಪಸಂಖ್ಯಾತರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದರು. ಅದರ ಬದಲಿಗೆ ಮುಸ್ಲಿಮರಿಗೆ ಯಾವುದೇ ರೀತಿಯ ಅವರ ಜನಸಂಖ್ಯೆಗೆ ಅನುಪಾತಕ್ಕನುಗುಣವಾಗಿ ಯಾವುದೇ ಪಕ್ಷದ ಒಳಗಾಗಲಿ ಸರ್ಕಾರದಲ್ಲಾಗಲಿ ಅಧಿಕಾರವನ್ನು ಕೊಡಲಿಲ್ಲ. ಅದರ ಬದಲಿಗೆ ಯಾರನ್ನ ಶಿಕ್ಷೆ ಗುರಿ ಮಾಡಬೇಕಾಗಿತ್ತೋ ಅವರನ್ನು ಸರ್ಕಾರವೇ ರಕ್ಷಿಸ್ತಾ ಹೋಗ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ RSSನ ಮುಖ್ಯಸ್ಥ ಶ್ರೀರಂಗಪಟ್ಟಣಕ್ಕೆ ಬಂದು ಮುಸ್ಲಿಂ ಮಹಿಳೆಯರ ಬಗ್ಗೆ, ಅವರ ಲೈಂಗಿಕತೆಯ ಬಗ್ಗೆ, ಇಡೀ ಸಮುದಾಯದ ಬಗ್ಗೆ, ಪೈಗಂಬರ್ ಬಗ್ಗೆ ಹೀನಾಯವಾಗಿ ಭಾಷಣ ಮಾಡಿ ಹೋಗ್ತಾರೆ. ಅದೇ ಭಾಷಣವನ್ನು ಹಿಂದುತ್ವಗಳ ಬಗ್ಗೆ, RSSನವ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನಾದರೂ ಮಾಡಿದರೆ, ಅಕಸ್ಮಾತ್ BJP ಸರ್ಕಾರ ಅಧಿಕಾರದಲ್ಲಿದ್ದಿದ್ರೆ ಅವ್ರನ್ನ ಏನು DK ಶಿವಕುಮಾರ್ ಅವರು ಹೇಳ್ತಾರೆ ಅದೇ ರೀತಿ ಒತ್ತು ಒಳಗಾಕಿರ್ತಿದ್ರು. ಆದರೆ ನಮ್ಮ ಸರ್ಕಾರಿ ಅಭಿಯೋಜಕರು ಅವರು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ಟರವರನ್ನು ಬಂಧಿಸುವ ಯಾವ ಇರಾದೆಯೂ ನಮಗಿಲ್ಲ, ವಾದವೇ ಮಾಡೋದಿಲ್ಲ.
ಅವರ ಮಾಡ್ತಿರೋಂಥ ಅನ್ಯಾಯದ ಬಗ್ಗೆ ವಯಸ್ಸಾಗಿರೋ ಕಾರಣಕ್ಕೋ ಮೆಡಿಕಲ್ ಕಾರಣಕ್ಕೋ ಸುಲಭವಾಗಿ ಜಾಮೀನನ್ನು ತಗೊಂಡು ಮತ್ತೆ ಅದನ್ನೇ ಮುಂದುವರಿಸ್ತಾರೆ ಅವರು. ಕೋಮುವಾದದ ಪ್ರಶ್ನೆ ಅಲ್ಲ, ಇಲ್ಲಿ ಉಳಿದ ಎಲ್ಲ ಪ್ರಶ್ನೆಗಳನ್ನ ನಂತರ ಮಾತಾಡ್ಬೋದು. ಯಾವ ರೀತಿಯಿಂದಲೂ ಕೂಡ ಈ ಸರ್ಕಾರ ಪ್ರೋಆಕ್ಟಿವ್ ಆಗಿ ಸಂಘ ಪರಿವಾರದ ಶಕ್ತಿಗಳು ಏನಿಲ್ಲಿ ದೊಡ್ಡ ರೀತಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅವರನ್ನು ಬಗ್ಗು ಬಡಿಯುವ ಯಾವ ಕೆಲಸಕ್ಕೂ ಮುಂದಾಗ್ತಾ ಇರುವಂಥದ್ರಲ್ಲಿ ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ಇನ್ಫ್ಯಾಕ್ಟ್ ಕಾಂಗ್ರೆಸ್ಸಿನ ಒಳಗಡೆನೆ ತಣ್ಣಗೆ ಹರಿಯುತ್ತಿರುವಂತಹ ಮೃದು ಹಿಂದುತ್ವದ ಧೋರಣೆ ಬಿ ಜೆ ಪಿಯನ್ನು ರಕ್ಷಿಸ್ತಿದೆ, ಪೋಷಿಸ್ತಿದೆ. ನಿನ್ನೆ ಅಲ್ಲ ಮೊನ್ನೆ ಮಧುಗಿರಿನಲ್ಲಿ KN ರಾಜಣ್ಣ ಅವರು ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟರು. SIR ವಿರುದ್ಧ ಮಹದೇವಪುರದಲ್ಲಿ ಏನೊಂದು ಓಟಿನ ಹೇರಾಫೇರಿ ಆಗಿದೆ, ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಾದ ಮೇಲೆ ಪ್ರಶ್ನೆ ಸರಿ ಇದೆ. ಆಗ ಅಧಿಕಾರದಲ್ಲಿದ್ದವರು ನಮ್ಮದೇ ಪಕ್ಷ, ಆದ್ದರಿಂದ ಇದೇ ಅಧಿಕಾರಿಗಳ ಮೇಲೆ ನಾವು ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತೇಳಿ. ಆದರೆ ಅದ್ರ ಹಿಂದೆ ಅವರು ಗುರಿ ಇಟ್ಕೊಂಡಿದ್ದವರೇ ಬೇರೆ ಆಗಿರೋದ್ರಿಂದ ಅವರು ಕಳ್ಕೊಂಡ್ರು ಮಂತ್ರಿಗಿರಿಯನ್ನು. ಆದರೆ ಮೊನ್ನೆ ಧರ್ಮಸ್ಥಳದಲ್ಲಿ ಅಪಪ್ರಚಾರ ನಡೀತಿದೆ ಅಂತ ಹಿಂದುತ್ವವಾದಿಗಳು ನಡೆಸ್ತಿರುವಂಥ ಹೋರಾಟಕ್ಕೆ ಕಾಂಗ್ರೆಸ್ನ KN ರಾಜಣ್ಣ ಹಿರಿಯ ನಾಯಕರು ಅದಕ್ಕೆ ನೇತೃತ್ವವನ್ನು ಕೊಡ್ತಾರೆ. ಬಿ ಜೆ ಪಿನವ್ರದ್ದು ಕುಲ್ಲ ಇದೆ. ಅವರಿರೋದೇ ಬ್ರಾಹ್ಮಣ್ಯಕ್ಕೆ, ಹಿಂದುತ್ವಕ್ಕೆ, ಅವರಿರೋದೇ ಅತ್ಯಾಚಾರಿಗಳನ್ನು ಅನಾಚಾರಿಗಳನ್ನ ರಕ್ಷಿಸೋದಕ್ಕೆ, ಅವರಿರುವುದೇ ಮುಸ್ಲಿಮರನ್ನು ಯಾರು ವಿರೋಧಿಸ್ತಾರೆ ಇದನ್ನು ಅವ್ರನ್ನ ವಿದೇಶದಿಂದ ದುಡ್ಡು ಬರುತ್ತೆ, ಅವರು ಮುಸ್ಲಿಮರು, ಅವರು ಅದು ಇದು ಅಂತೇಳಿ ಅವ್ರನ್ನ ಬದನಾಮ್ ಮಾಡೋದಕ್ಕೆ. ಅದರ ಭಾಗವಾಗಿಯೇ ಬಿ ಜೆ ಪಿದು ಒಂದು ದೊಡ್ಡ ರ್ಯಾಲಿ ಹೋಗಿತ್ತು ಧರ್ಮಸ್ಥಳಕ್ಕೆ. ನಾವು ಇದೀವಿ ಅಂತಂದ್ಬಿಟ್ಟು ಅವ್ರಿಗೋಗಿ ರಕ್ಷಣೆ ಕೊಟ್ಟು ಬಂದರು. ಹಂಗೆ ನೋಡೋದಾದರೆ ಒಂದು ವಿಚಾರಣೆ ನಡೆಯುತ್ತಿರುವ ಹೊತ್ತಿನಲ್ಲಿ ಆರೋಪಿಗಳ ಪರವಾಗಿ ಅಭಿಪ್ರಾಯವನ್ನು ರೂಪಿಸುವುದು, ಅವರು ವೀರೇಂದ್ರ ಹೆಗಡೆ ಆರೋಪಿಯಾಗಿ ಎಲ್ಲೂ ಕೂಡ ನೋಂದಾಯಿತರಾಗಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ವಿಚಾರಣೆಯ ಮೇಲೆ ದೊಡ್ಡ ರೀತಿಯ ಪ್ರಭಾವವನ್ನು ಹೇರಿ ದೂರು ಕೊಟ್ಟವರನ್ನೇ ಅಪರಾಧಿಗಳನ್ನಾಗಿ ಒಂದು ಅಭಿಪ್ರಾಯವನ್ನು ರೂಪಿಸುವುದು ಸರ್ಕಾರ ಕಾನೂನುಬದ್ಧವಾಗಿ ತನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಅಡ್ಡಿ ಮಾಡಿದಂತೆ. ಇದನ್ನೇ ಕಾಂಗ್ರೆಸ್ ಮಾಡಿದರೆ ಒದ್ದು ಒಳಗಾಗ್ತಿದ್ರು ಬಿ ಜೆ ಪಿ ಅಧಿಕಾರದಲ್ಲಿದ್ದರೆ. ಆದರೆ ಇದನ್ನು ಬಿ ಜೆ ಪಿ ಮಾಡುವುದಕ್ಕೆ ಅವಕಾಶ ಕೊಡೋದು ಮಾತ್ರ ಅಲ್ಲದಿರ ಈಗ ನೆಕ್ಸ್ಟು ಕಾಂಗ್ರೆಸ್ನವರು ಒಂದು ರ್ಯಾಲಿ ಹೊರಟಿದ್ದಾರೆ. ಅಂದರೆ ಹಿಂದುತ್ವವಾದಿಗಳಿಗಿಂತ ನಾವು ಹಿಂದೂಗಳು, ನಿಮಗಿಂತ ನಾವು ಹೆಚ್ಚು ಹಿಂದೂಗಳು. ಸಂವಿಧಾನದಲ್ಲಿ ಹಂಗೆ ನೋಡೋದಾದರೆ ರಾಮ ಕೃಷ್ಣ ಎಲ್ಲ ಯಾವುದು ಚರ್ಚೆಗೆ ಬರಬಾರ್ದು. ಚರ್ಚೆ ಆಗಬೇಕಾಗಿರೋ ಸಂವಿಧಾನ, ಕಾನೂನು, ನೀತಿ, ನಿಯಮ, ಜನರ ಬದುಕು, ಭವಿಷ್ಯ. ಆದರೆ ರಾಮನ ದೇವಸ್ಥಾನದ ಉದ್ಘಾಟನೆಯ ಸಂದರ್ಭದಲ್ಲಿ ಸದನದಲ್ಲಿ ಚರ್ಚೆ ಆದಾಗ ಈ ಕಡೆ ಬಿ ಜೆ ಪಿನವರು ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದಾರೆ, ಈ ಕಡೆ ಕಾಂಗ್ರೆಸ್ನವರು ಜೈ ಸೀತಾರಾಮ್ ಅಂತ ಕೂಗ್ತಾ ಇದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೋ ಒಂದು ಊರಿಗೆ ಹೋಗ್ಬಿಟ್ಟು ನಾನು ರಾಮನ ದೇವಸ್ಥಾನ ಉದ್ಘಾಟನೆ ಮಾಡಿ ಬರ್ತೀನಿ ಅಂದರು. ಒಬ್ಬ ಮುಖ್ಯಮಂತ್ರಿಯಾಗಿ ಯಾವುದನ್ನು ಬಿ ಜೆ ಪಿನವ್ರು ಮಾಡಬಾರ್ದು ಅಂದರೆ ಒಬ್ಬ ಪ್ರಧಾನಮಂತ್ರಿ ಖುದ್ದಾಗಿ ಹೋಗಿ ಪ್ರಧಾನಮಂತ್ರಿಯಾಗಿ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವುದು ನಮ್ಮ ಸರ್ಕಾರ ಯಾವೊಂದು ಧರ್ಮಕ್ಕೂ ಸೇರಿದ್ದಲ್ಲ, ಸಮಾನ ದೂರ ಅಥವಾ ಸಮಾನ ಸಾಮೀಪ್ಯವನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋ ಸೆಕ್ಯುಲರಿಸಮ್ ಪ್ರಿನ್ಸಿಪಲ್ಗೆ ಬಿ ಜೆ ಪಿ ಮಾಡಿದ ವಿರುದ್ಧ ಪ್ರಧಾನಮಂತ್ರಿ ಮಾಡಿದ ತಪ್ಪು. ಅದನ್ನೇ ಕಾಂಗ್ರೆಸ್ಸು ಕೂಡ ಮಾಡುತ್ತೆ. ಅಂದರೆ ಒಂದು ರೀತಿಯ ಹಿಂದುತ್ವದ ಯಜಮಾನ್ಯ ಏನಿದೆ, ಹಿಂದೂಗಳ ಪರ ಅಂತ ನಾವು ದಾಖಲಿಸ್ಕೊಳ್ಳಿಲ್ಲ ಅಂತಂದರೆ ಹಿಂದೂ ಓಟ್ ಹೋಗ್ಬಿಡುತ್ತೆ ಅಂತೇಳಿ ಸಂವಿಧಾನದ ಪರವಾಗಿ ಸಂವಿಧಾನವನ್ನೇ ಕೈ ಬಿಟ್ಬಿಡೋ ಅಂತ ಒಂದು ಮೃದು ಹಿಂದುತ್ವ. ಹಾಗೆ ನೋಡೋದಾದರೆ ಬರೀ ಡಿ ಕೆ ಶಿವಕುಮಾರ್ ಅವರ ಕೀರ್ತಿ ಮಾತ್ರ ಅಲ್ಲ, ಈ ಕಾಂಗ್ರೆಸ್ಸಿನ ಒಳಗಡೆ ಬಹುದೊಡ್ಡ ರೀತಿಯಲ್ಲಿ ಇದು ಇವತ್ತು ಹರಿತಿರೋಂಥ ಸತ್ಯ. ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ. ಅಶೋಕ ಯೂನಿವರ್ಸಿಟಿನಲ್ಲಿ ತ್ರಿವೇದಿ ಸೆಂಟರ್ ಫಾರ್ ಪೊಲಿಟಿಕಲ್ ಡೇಟಾ ಅಂತಂದ್ಬಿಟ್ಟು ಒಂದು ಅಧ್ಯಯನ ಸಂಸ್ಥೆ ಇದೆ. ಅವರು 2022ರಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಮತ್ತೊಂದು ಪಕ್ಷಗಳಿಗೆ ಪಕ್ಷಾಂತರಗೊಂಡವರು ಎಷ್ಟು ಜನ ಎಷ್ಟು ಗೆದ್ದವರು ಅಂತಂದ್ಬಿಟ್ಟು ಒಂದು ಅಧ್ಯಯನ ಮಾಡಿದ್ದಾರೆ. ಆ ಅಧ್ಯಯನದ ಒಂದು ಸಣ್ಣ ವರದಿ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರ ಕೂಲಂಕುಷ ಅರ್ಥ ಇಷ್ಟೇ. ನಮ್ಮ ದೇಶದಲ್ಲಿ 31 ವಿಧಾನಸಭೆಗಳಿದ್ದಾವೆ. 31 ವಿಧಾನಸಭೆಗಳಲ್ಲಿ 4300ರಷ್ಟು MLAಗಳಿರ್ತಾರೆ. 2022ರಲ್ಲಿ 4300 MLAಗಳಲ್ಲಿ ಅಂದಾಜು 1150 MLAಗಳು ಬಿ ಜೆ ಪಿನವರಾಗಿದ್ದರು. ಆ 1150 ಬಿ ಜೆ ಪಿ MLAಗಳಲ್ಲಿ 600 ಜನ ಬೇರೆ ಪಕ್ಷಗಳಿಂದ ಬಂದವರಾಗಿದ್ದರು, ಹಾಗೂ ಅದರಲ್ಲಿ 400 ಜನ ಕಾಂಗ್ರೆಸ್ಸಿನಿಂದ ಬಂದವರಾಗಿದ್ದರು. ಕಾಂಗ್ರೆಸ್ಸಿನ ಯಾವ ಪ್ರಮಾಣ, ನೆನ್ನೆ ಕಾಂಗ್ರೆಸ್ಗೆ ಸೇರಿದೆ ಇವತ್ತು ಬಿ ಜೆ ಪಿಗೆ ಹೋದೆ, ಆ ಥರದವರಲ್ಲ. 7 ಸತಿ ಕಾಂಗ್ರೆಸ್ನಿಂದ MLA ಆದವರು, 8 ಸತಿ ಕಾಂಗ್ರೆಸ್ಸಿಂದ MP ಗಳಾದವರು,
ಕಾಂಗ್ರೆಸ್ನ ಆಯಾ ರಾಜ್ಯಗಳ ಅಧ್ಯಕ್ಷರಾಗಿದ್ದಂಥವ್ರು, ಆಯಾ ಬೇರೆ ಬೇರೆ ಸಮಿತಿಗಳ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಡಿಫೆಂಡ್ ಮಾಡ್ಕೊಂಡು ವಾದಗಳು ಮಾಡಿದವರು, ವಕ್ತಾರರು, ಹಿರಿಯ ಕಾಂಗ್ರೆಸ್ ನಾಯಕರು ಯಾವುದೇ ಬಿಡೆ ಇಲ್ಲದೆ ಸರಾಗವಾಗಿ ಬಿ ಜೆ ಪಿಯನ್ನು ಸೇರ್ಕೊಳ್ತಾರೆ. ಬರೀ ಬಿ ಜೆ ಪಿಯನ್ನು ಸೇರ್ಕೊಳ್ಳೋದಲ್ಲ, ಬಿ ಜೆ ಪಿ ಸೇರ್ಕೊಂಡ್ಮೇಲೆ RSSಗಿಂತ RSS ಪರವಾಗಿ ಹಿಂದುತ್ವದ ಪ್ರಚಾರಕರಾಗ್ತಾರೆ. ನಮ್ಮ ಕಣ್ಣೆದುರಿಗೆ ನಿಮಗೆ ಹಿಮಂತ ಬಿಸ್ವಾಸ್ ಅನ್ನುವ ಒಂದು ಉದಾಹರಣೆ ಇದೆ. ಅಸ್ಸಾಂನಲ್ಲಿ ಏನು 2-3 ಟರ್ಮಿಂದ ಇವತ್ತಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ. 2016ರಲ್ಲಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ. ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಇವತ್ತು ಬಿ ಜೆ ಪಿಯ ಮುಖ್ಯಮಂತ್ರಿಯಾಗಿದ್ದಾರೆ ಮತ್ತು ಅಲ್ಲಿ ಪ್ರತಿನಿತ್ಯ ಮುಸ್ಲಿಮರಿಗೆ, ಆದಿವಾಸಿಗಳಿಗೆ ಬದುಕಕ್ಕೆ ಆಗದೇ ಇರುವ ರೀತಿ ಹಿಂದುತ್ವದ ಸಿದ್ಧಾಂತವನ್ನು ಜಾರಿ ಮಾಡಿ ಅಲ್ಲಿ ಮುಸ್ಲಿಮರು ಬದುಕದೇ ತಪ್ಪು ಅನ್ನೋ ರೀತಿಯಾದಂಥ ನೀತಿಗಳನ್ನು ಜಾರಿಗೆ ತರ್ತಿದ್ದಾರೆ. RSSನ ಏನು ಉದ್ದೇಶಗಳಿವೆ ಅದನ್ನು ಅತಿ ಹೆಚ್ಚು ಜಾರಿಗೆ ತರ್ತಿರೋದು ಇಲ್ಲಿ ಯಡಿಯೂರಪ್ಪನೂ ಬೊಮ್ಮಾಯಿಯೂ ಅಲ್ಲ. ಹಾಗೆ ನೋಡೋದಾದರೆ ಮಾಜಿ ಕಾಂಗ್ರೆಸ್ಸಿಗ ಹಿಮಂತ ಬಿಸ್ವಾಸ್ ಆಗಿದ್ದರು. ಅದೇ ರೀತಿ ಬೀರೇನ್ ಸಿಂಗ್ ಅಂತೇಳಿ ಮಣಿಪುರದ ಮುಖ್ಯಮಂತ್ರಿ, ನಿಮಗೆ ಗೊತ್ತಿದೆ, ಮಣಿಪುರ ಇವತ್ತಿಗೂ ಕೂಡ ಹತ್ತುರಿತಾ ಇದೆ. ಇನ್ಫ್ಯಾಕ್ಟ್ ಅಲ್ಲಿ ಕೂಕಿಗಳನ್ನು ಬೀದಿ ಬೀದಿನಲ್ಲಿ ಕೊಂದಾಗ್ತಾ ಇರುವಂಥದ್ದು ಅಲ್ಲಿರುವಂತಹ ಒಂದು ಮೇತಿ ಲೂಪೆನ್ ಅನ್ನುವಂತಹ ಸಂಘಟನೆ. ಆ ಸಂಘಟನೆಯ ಹಿಂದೆ ಇರುವಂಥದ್ದು RSS. ಆ ಸಂಘಟನೆಗೆ ಸಂಪೂರ್ಣ ಬೆಂಬಲ ಕೊಡ್ತಿರೋದು ಬೀರೇನ್ ಸಿಂಗ್. ಈ ಬೀರೇನ್ ಸಿಂಗ್ 2017ರಿಂದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿದ್ದರು. ಹಾಗೆ ನೋಡೋದಾದರೆ ಈಶಾನ್ಯ ಭಾರತದ ಬಹುಪಾಲು BJPಯ ನಾಯಕರುಗಳು ಮಾಜಿ ಕಾಂಗ್ರೆಸ್ಸಿಗರೇ. ಪ್ರಶ್ನೆ, ಯಾಕೆ ಬರೀ ಕಾಂಗ್ರೆಸ್ ಅಲ್ಲ, TMCಯಿಂದ BJPಗೆ ಹೋದವರಿದ್ದಾರೆ, BSPಯಿಂದ BJPಗೆ ಹೋಗಿದ್ದಾರೆ. ಮಹೇಶ್ ಅವರೇ ಕಣ್ಣೆದುರುಗಿದ್ದಾರೆ. ಮಹೇಶ್ ಅವರು ಬೇರೆ ಬೇರೆ ಜನ ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಶಾಣಪ್ಪ ಅಂತವರು ಕೂಡ ಅವರು ಮಾಜಿ ಕಮ್ಯುನಿಸ್ಟ್ ಆಗಿ ನೋಡೋದಾದರೆ ಅವರು ಕೂಡ ಹೋಗಿ BJP ಸೇರಿದ್ರು. ಅದು ಯಾವತ್ತೂ ಕೂಡ ಹಿಂದುತ್ವವಾದದ ಸಮರ್ಥನೆಗೆ ಹೋಗಿರಲ್ಲ, ಒಂದು ರಾಜಕೀಯ ಅವಕಾಶಕ್ಕೆ ಅವಕಾಶವಾದದ ರೂಪದಲ್ಲಿ ಹೋದರು. ಆದರೆ ಮಹೇಶ್ ಅವರು ಅಲ್ಲಿಗೆ ಹೋದ ಮೇಲೆ ಅಂಬೇಡ್ಕರ್ ವಾದಿಯಾಗಿದ್ದವರು ಪಕ್ಕ ಸಾವರ್ಕರ್ ವಾದಿಯಾಗಿಬಿಟ್ಟಿದ್ದಾರೆ. ಸಾವರ್ಕರ್ ವಾದಿಯಾಗಿ ಪ್ರತಿ ಕ್ಷಣ ಹಿಂದುತ್ವದ ಸಮರ್ಥನೆಯಲ್ಲಿ ತೊಡಗಿದ್ದಾರೆ. ಆದರೆ ಅತಿ ಹೆಚ್ಚು ಆ ರೀತಿ ಆಗಿರುವಂಥದ್ದು ಕಾಂಗ್ರೆಸ್ನಿಂದ ಹೋದರಲ್ಲಿ ಅತಿ ಹಿರಿಯ ನಾಯಕರು. ಯಾತಕ್ಕೆ ಹಿಂದುತ್ವ ಅನ್ನುವಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದದ್ದು, ಇವೆರಡು ಒಟ್ಟುಗೂಡೋಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ, ಪ್ರಾಣ ಕೊಡ್ಬೋದಪ್ಪ ಆದರೆ BJPಗೆ ಹೋಗೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಸೈದ್ಧಾಂತಿಕ ಬದ್ಧತೆ ಕಾಂಗ್ರೆಸ್ಸಿನೊಳಗೆ ಯಾವತ್ತಿಗೂ ಇರಲಿಲ್ಲ ಅನ್ನುವುದು ತುಂಬ ಸ್ಪಷ್ಟ. ಯಾಕಂದರೆ ನಾನು ಆಗಲೇ ಉದಾಹರಣೆ ಹೇಳಿದಾಗೆ ನಿಮಗೆ, ಅಧಿಕಾರಕ್ಕೆ ಬಂದ ಮೇಲೆ ಇರುವ MLAಗಳು MP ಗಳು ಮಧ್ಯಮ ವರ್ಗವಾಗಿ ಬೇರೆ ಬೇರೆ ಹಿನ್ನೆಲೆಯಿಂದ, ಬೇರೆ ಬೇರೆ ಜಾತಿ ಸಮುದಾಯಗಳ ಹಿನ್ನೆಲೆಯಿಂದ ಬರ್ತಿದ್ರು ಕೂಡ, ಮೊದಲು ಏನೂ ತಿಳುವಳಿಕೆ ಇಲ್ದಿದ್ರು ಕೂಡ ನಿಧಾನಕ್ಕೆ ವರ್ಗ ಬದಲಾಗ್ತಿದ್ದಂಗೆ, ಸಮಾಜದಲ್ಲೂ ಕೂಡ ವರ್ಗ ಬದಲಾಗ್ತಾ ಇದ್ದಂಗೆ ಬ್ರಾಹ್ಮಣ್ಯ ಆವರಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ನಾನು ಅನ್ನುವ ಸ್ವಾರ್ಥ ಜಾಸ್ತಿ ಆಗುತ್ತೆ. ಆ ಸ್ವಾರ್ಥವನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಬ್ರಾಹ್ಮಣ್ಯದ ಸಿದ್ಧಾಂತ ಎಲ್ಲ ಬಗೆಯ ಸೈದ್ಧಾಂತಿಕ ಪರಿಕರಗಳನ್ನು ಕೊಡುತ್ತೆ. ನಿಧಾನವಾಗಿ ಭಾರತದ ಮಧ್ಯಮ ವರ್ಗ ಬ್ರಾಹ್ಮಣ್ಯಕ್ಕೆ ಹೋಗ್ತಿದ್ದಂಗೆ ಹಿಂದುತ್ವಕ್ಕೆ ಸಮೀಪರಾಗ್ತಾ ಹೋಗ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಇಡೀ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ BJPಗೆ ಒಂದು ಬೇಸೆ ಇರಲಿಲ್ಲ. ಆದರೆ ಈ ಹಿಂದಿನ ಬೇರೆ ಬೇರೆ ಚಳುವಳಿಗಳಲ್ಲಿ ತೊಡಕೊಂಡಿದ್ದಂಥ ನಾಯಕರು, ಬೇರೆ ಬೇರೆ ಪಕ್ಷಗಳಲ್ಲಿದ್ದಂಥ ನಾಯಕರು BJP ಜೊತೆ RSS ಜೊತೆ ಎಷ್ಟು ಹತ್ತಿರದ ಸಂಬಂಧ ಇಟ್ಕೊಂಡು ಯಥಾವತ್ ಅದೇ ರೀತಿಯಲ್ಲಿ ಮುಸ್ಲಿಂ ವಿರೋಧಿ, ದಲಿತ ವಿರೋಧಿ, ಮೀಸಲಾತಿ ವಿರೋಧಿ ಹಾಗೂ ಅಂತರ್ಜಾತಿ ಮದುವೆ ವಿರೋಧಿ ಅತ್ಯಂತ ಅವಮರ್ಯಾದೆ ಸಾವುಗಳು ಹೆಚ್ಚಾಗ್ತಾ ಇರೋದು ಇವತ್ತು ಆ ಕಡೆಯಲ್ಲೇ. ಈ ಬಗೆಯ ಬ್ರಾಹ್ಮಣ್ಯದ ಹಾಗೂ ಹಿಂದುತ್ವಕ್ಕೆ ಸಾಮೀಪ್ಯದ ಸಿದ್ಧಾಂತವನ್ನು ಅಪ್ಪಿಕೊಳ್ಳಕ್ಕೆ ಶುರು ಮಾಡ್ತಾರೆ. ಈ ಚಲನೆಯ ಭಾಗವಾಗಿಯೇ ಇದರ ಪ್ರಭಾವ ಎಲ್ಲ ಬಗೆಯ ಪಕ್ಷಗಳ ಮೇಲೂ ಇರ್ತದೆ. ಈ ಕಾರಣಕ್ಕಾಗಿಯೇ ನಿಮ್ಗೆ ಗೊತ್ತಿದೆ, ನೆಹರು ಆಗಿರ್ಬೋದು, ಬೇರೆ ಬೇರೆ ಈ ಹಿಂದಿನ ಹಲವಾರು ಕಾಂಗ್ರೆಸ್ಸಿನ ನಾಯಕರು ಹಂಗೆ ನೋಡೋದಾದರೆ 60ಕ್ಕೆ ಮುಂಚೆ 70ಕ್ಕೆ ಮುಂಚೆ ಕೋಮು ಸೌಹಾರ್ದ ಮತ್ತು ಕನಿಷ್ಠ ಪಕ್ಷದ ಸಂವಿಧಾನದ ವಿಷಯಗಳ ಬಗ್ಗೆ ಅಲ್ಪ ಸ್ವಲ್ಪ ಜಾರಿಯಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ನೆಹರುಗೂ ಕೂಡ ಮೀಸಲಾತಿ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಮೀಸಲಾತಿ ಬೇಡ ಅಂತಿತ್ತು ಅವ್ರಿಗೆ. ಆವತ್ತಿನ ಯುಗ ಧರ್ಮವೇ ಮೀಸಲಾತಿ ಅನ್ನೋದೊಂದು ಅಪವಾದ, ಸಾಮಾಜಿಕ ನ್ಯಾಯ ಒಂಥರ ನೆಸೆಸರಿ ಇವಿಲ್, ಅದೊಂದು ರೀತಿ ಮಾಡಲೇಬೇಕಾಗಿರೋದು, ಆದರೆ ಮಾಡಬಾರದಂಥ ಕ್ರಿಯೆ ಅನ್ನುವಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇದ್ದಂಥ ಕಾಲ. ಅದನ್ನು ವಿರೋಧಿಸಿಯೇ ಇನ್ಫ್ಯಾಕ್ಟ್ ಹಂಗೆ ನೋಡೋದಾದರೆ ಕಾಂಗ್ರೆಸ್ ಮಂಡಲ್ನು ಸಮಿತಿ ವರದಿಯನ್ನು ಕೂಡ ವಿರೋಧಿಸಿತು. ಆ ನಂತರವೇ ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ದವರೇ ಹೊರಗಡೆ ಬಂದು ಸಮಾಜವಾದಿ ಪಕ್ಷ, BSP ಪಕ್ಷ ಇತ್ಯಾದಿಗಳೆಲ್ಲವೂ ಬಂತು. ಕಾಂಗ್ರೆಸ್ ವಿರೋಧವೇ ನಂತರ BJPಯನ್ನು ಗಟ್ಟಿಗೊಳಿಸ್ತು. ಕಾಂಗ್ರೆಸ್ ಬಗ್ಗೆ ಇದ್ದಂಥ ಅಸಹನೆ, ಸಾಮಾಜಿಕ ನ್ಯಾಯ ಸಿಗ್ತಿಲ್ಲ ಅನ್ನೋ ಅನ್ಯಾಯ ಇತ್ಯಾದಿಗಳೆಲ್ಲವೂ ಕೂಡ ಧಾರ್ಮಿಕವಾಗಿ ನಮಗೆ ಆಗ್ತಿರೋ ಅನ್ಯಾಯ ರೀತಿ ಅದಕ್ಕೊಂದು ರೂಪನ್ನು ಕೊಟ್ಟು ರಾಮಜನ್ಮ ಭೂಮಿ ಚಳುವಳಿಯ ರೂಪದಲ್ಲಿ BJP ಬೆಳೀತಾ ಹೋಯಿತು. ಇವೆಲ್ಲವೂ ಇತಿಹಾಸ.
ಹಾಗೆ ನೋಡೋದಾದರೆ ನಾನು ಆಗಲೇ ಹೇಳಿದಾಗೆ 84ರಲ್ಲಿ ಕಾಂಗ್ರೆಸ್ಗೆ ನಮ್ಮ ವೋಟ್ ಹೋಗ್ಬಿಡುತ್ತೆ ಅನ್ನೋ ಥರದ್ದು ಯಾವುದೇ ಆತಂಕ ಇರಲಿಲ್ಲ. ಅತ್ಯಂತ ಶಕ್ತಿಯುತ ಸಾಮರ್ಥ್ಯ ಹೊಂದಿದ್ದಂಥ ಕಾಲಘಟ್ಟ. ಆ ಕಾಲಘಟ್ಟದಲ್ಲೇ ರಾಮ ಜನ್ಮಭೂಮಿಗೆ ಅವಕಾಶ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ 70ರ ದಶಕದಲ್ಲಿ ನೀವು ನೋಡ್ಬೋದು, ನಮ್ಮ ಭಾರತದಲ್ಲಿ ಹಂಗೆ ನೋಡೋದಾದರೆ ಫಸ್ಟು ಚುನಾಯಿತ ಸರ್ಕಾರವನ್ನು ವಜಾ ಮಾಡಿದ್ದೆ 1959ರಲ್ಲಿ ಕೇರಳದ ನಂಬೂದರಿಬಾದ್ ಕಮ್ಯುನಿಸ್ಟ್ ನೇತೃತ್ವದ ಸಮಾಜವಾದಿ ಸರ್ಕಾರ ಕಾಂಗ್ರೆಸ್ಗೆ ಸಡ್ಡೊಡಿತಿತ್ತು ಅಂತ. ಅದಕ್ಕೆ ಇಂದಿರಾ ಗಾಂಧಿಯವರ ಒತ್ತಾಸೆ ಇತ್ತು, ನೆಹರು ಅವರೇ ಅದನ್ನು ಕಿತ್ತಾಕಿದ್ದು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿದೆ. 69ರ ದಶಕದಲ್ಲಿ 69ರ ನಂತರದಲ್ಲಿ ಏನು ಭೂ ಹಂಚಿಕೆ ಅಥವಾ ಬ್ಯಾಂಕ್ ರಾಷ್ಟ್ರೀಕರಣ ಇತ್ಯಾದಿ ಸಮಾಜವಾದಿ ಆಶಯಗಳ ಪದಪುಂಜಗಳು ಬಂದರೂ ಕೂಡ ಇವತ್ತು ಹಿಂತಿರುಗಿ ನೋಡಿದ್ರೆ ಅದು ಯಾವುದು ಎಲ್ಲಿ ಚಳುವಳಿ ಇತ್ತೋ ಅಲ್ಲಿ ಜಾರಿಗೆ ಬಂತು ಬಿಟ್ಟರೆ ಭಾರತದ ಬಹುಪಾಲು ಕಡೆ ಅದು ಜಾರಿಗೆ ಬರಲಿಲ್ಲ, ಬರೀ ಘೋಷಣೆಯಾಗಿ ಮಾತ್ರ ಉಳಿಯಿತು. ಬ್ಯಾಂಕ್ ರಾಷ್ಟ್ರೀಕರಣ ಅತಿ ಹೆಚ್ಚು ಹೆಲ್ಪ್ ಆಗಿದ್ದು ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಬಂಡವಾಳದಲ್ಲಿ ಶಕ್ತಿಯುತರಾಗಿಲ್ಲದಂತೆ ಟಾಟಾ ಬಿರ್ಲಾಗಳಿಗೆ. ಇನ್ಫ್ಯಾಕ್ಟ್ 72ರಲ್ಲಿ ಟಾಟಾ ಅವರು ಇಂದಿರಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಟಾಟಾ ಮೆಮೊರಾಂಡಮ್ನ ಕೊಡ್ತಾರೆ, ಯಾವ್ಯಾವ ರೀತಿ ನೀವು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. 75ರಲ್ಲಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಾಗ ಟಾಟಾ ಬಿರ್ಲಾಗಳು ಹೇಳೋದೇನಪ್ಪ ಅಂದರೆ, ಇವತ್ತು ಕಾರ್ಮಿಕರಿಗೆ ಶಿಸ್ತು ಬಂದಿದೆ, ರೈಲುಗಳು ಸರಿಯಾದ ಟೈಮಿಗೆ ಬರ್ತಿದೆ, ಇವತ್ತು ನಮ್ಮ ಉತ್ಪಾದನೆ. ಇನ್ಫ್ಯಾಕ್ಟ್ ಎಮರ್ಜೆನ್ಸಿಯ ಟೈಮ್ನಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡ್ಕೊಂಡಂಥವ್ರು ಟಾಟಾ ಬಿರ್ಲಾಗಳೇ. 80ರ ನಂತರದಲ್ಲಿ ಒಂದು ಸತಿ ಸೋತು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇಂದಿರಾ ಗಾಂಧಿಯವರೇ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಹಿಂದುತ್ವದ ರಾಜಕಾರಣವನ್ನು ಪರಿಚಯ ಮಾಡಿಕೊಟ್ಟಿದ್ದು. ಇದನ್ನು ಹಲವಾರು ಸತಿ ಮಾತಾಡಿದ್ದೀವಿ, ನಿಮಗೂ ಕೂಡ ಗೊತ್ತಿರ್ಬೋದು. 1983 80ರಿಂದ 85ರ ತನಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪಂಜಾಬ್ನಲ್ಲಿ ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ದೆಹಲಿ ಸರ್ಕಾರ ಮಾಡ್ತಿದ್ದಂಥ ಅನ್ಯಾಯದ ವಿರುದ್ಧಂತ ಸ್ಥಳೀಯ ಜನ ಹೋರಾಟ ಮಾಡ್ತಿದ್ರು. ಆಗ ಜಮ್ಮುನಲ್ಲಿ ಭಾಷಣ ಮಾಡಿದಂಥ ಇಂದಿರಾ ಗಾಂಧಿಯವರು ಹಿಂದೂ ಖತರೆ ಮೇ ಹೇ, ಹಿಂದೂ ಆತಂಕದಲ್ಲಿದ್ದಾನೆ, ಆತನನ್ನು ರಕ್ಷಿಸುವುದಕ್ಕೆ ಬಲಿಷ್ಠವಾದಂಥ ಸರ್ಕಾರ ಬೇಕು, ನನಗೆ ಓಟ್ ಕೊಡಿ ಅಂತೇಳಿ ರಾಜಕಾರಣದಲ್ಲಿ ಸ್ವಾತಂತ್ರ್ಯೋತ್ತರ ರಾಜಕಾರಣದಲ್ಲಿ ಕೋಮುವಾದವನ್ನು ಹಿಂದುತ್ವವನ್ನು ಬೆರೆಸಿದ್ದು ಇಂದಿರಾ ಗಾಂಧಿಯವರೇ. ಅದನ್ನು ಅತ್ಯಂತ ದೊಡ್ಡ ರೀತಿಯಲ್ಲಿ ಬೆಂಬಲಿಸಿ ಸ್ವಾಗತಿಸಿ ನಮಗೇನು BJPನೇ ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ, ಇಂದಿರಾ ಗಾಂಧಿ ಇದ್ದರೂ ಸಾಕು ಅಂತ ಹೇಳಿದ್ದು ಆಗಿನ RSSನ ಸರಸಂಘ ಚಾಲಕ ಬಾಳಾ ಸಾಹೇಬ್ ದೇವರಸ್ ಅವರು. 1983ರ ನಂತರ ಏಕಾತ್ಮಕ ಯಾತ್ರೆ ಇತ್ಯಾದಿಗಳನ್ನು ನಕಲು ಮಾಡ್ತಾ ಹೋಗಿ ಹಿಂದುತ್ವವಾದದ ನಕಲು ಮಾಡ್ತಾ ಅದಕ್ಕೆ ಸಂಪೂರ್ಣವಾದ ಹಿಂದುತ್ವಕ್ಕೆ ಒಂದು ಮಾನ್ಯತೆಯನ್ನು ತಂದುಕೊಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರ ಆಡಳಿತಾರೂಢವಾಗಿ. ಅದನ್ನು ಆಮೇಲೆ ಬೃಹತ್ ರಕ್ತಬೀಜಾಸುರನ ರೂಪದಲ್ಲಿ ಒಂದು ವಿಷವೃಕ್ಷವಾಗಿ ಇವತ್ತು BJP RSS ಬೆಳೆದು ನಿಂತಿದೆ. ಅದರ ಹಿಂದೆ ಕಾಂಗ್ರೆಸ್ನ ಮೃದು ಹಿಂದುತ್ವ, ಅವಕಾಶವಾದಿ ರಾಜಕಾರಣವೇ ಇದ್ದದ್ದು. ಕಾಂಗ್ರೆಸ್ಸು ಕಾರಣ. ಕಾಂಗ್ರೆಸ್ ಅಂತಂದರೆ ಕಾಂಗ್ರೆಸ್ ರೀತಿ ಇರುವಂತಹ ಎಲ್ಲ ವಿರೋಧ ಪಕ್ಷಗಳು. DK ಶಿವಕುಮಾರ್ ಅಂತಂದರೆ DK ಶಿವಕುಮಾರ್ ಮತ್ತು ಆ ರೀತಿ ಇರುವಂತಹ ಕಾಂಗ್ರೆಸ್ನ ಬಹುಪಾಲು ನಾಯಕರು, ಅವರೊಬ್ಬರೇ ಅಲ್ಲ ಕಾಂಗ್ರೆಸ್ನಲ್ಲಿ ಹಂಗಿರುವಂಥದ್ದು ಬಹುಪಾಲು ಜನ ಇದ್ದಾರೆ. ಇನ್ಫ್ಯಾಕ್ಟ್ ಮಧ್ಯಪ್ರದೇಶದ ಕಾಂಗ್ರೆಸ್ಸಿನ ಅವತ್ತಿನ ಅಧ್ಯಕ್ಷ ನಮ್ಮದು ಹಿಂದೂ ರಾಷ್ಟ್ರವೇ ಅಂತ ಅಂದ್ಬಿಟ್ಟು ಪ್ರತಿಪಾದನೆ ಮಾಡಿದ್ರು. ಮೋದಿಯನ್ನು ಮೆಚ್ಚಿಕೊಳ್ಳುವಂತಹ ಸನ್ಯಾಸಿಯನ್ನು ಕರೆಸಿ ಅವನ ಕಡೆಯಿಂದ ಭಾಷಣ ಮಾಡಿಸಿದ್ರು. ಇವೆಲ್ಲವೂ ಕೂಡ ನಾವು ನೋಡಿದ್ದೀವಿ. ತೀರಾ ಆಗದೆ ಇದ್ದಾಗ ಬಹಳ ಸಲೀಸ ಕಾಂಗ್ರೆಸ್ ಅಂದ್ಬಿಟ್ಟು BJPಗೆ ಹೋಗ್ಬಿಡ್ರು. ಅವ್ರಿಗದೊಂದು ಸೈದ್ಧಾಂತಿಕವಾಗಿ ವಿರೋಧ ಅಂತ ಅನ್ಸೋದೇ ಇಲ್ಲ. ಕಾಂಗ್ರೆಸ್ಸು ಕಾರಣ, BJP ಪರಿಣಾಮ. ಕಾಂಗ್ರೆಸ್ಸು BJP ಒಂದೇ ಅಲ್ಲ. ಕಾಂಗ್ರೆಸ್ ತಾನೇ ಮುಂದೆ ನಿಂತು ಹಿಜಾಬ್ ಕಾನೂನು ತರೋದಿಲ್ಲ, ಕಾಂಗ್ರೆಸ್ ತಾನೇ ಮುಂದೆ ನಿಂತು ಆಜಾನ್ ಬಗ್ಗೆ ಅಡ್ಡಿ ಆತಂಕಗಳನ್ನು ಒಡ್ಡೋದಿಲ್ಲ. ಆದರೆ ಪರೋಕ್ಷವಾಗಿ ಆ ರೀತಿಯಾದಂಥ ಚಳುವಳಿ ಇದ್ದರೆ ಅದನ್ನು ಬಗ್ಗು ಬಡಿಯೋದಿಲ್ಲ, ಬಗ್ಗು ಬಡಿಯದೇ ಇರುವ ಮೂಲಕ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. DK ಶಿವಕುಮಾರ್ ಅಂತವರು ನೇರವಾಗಿ ಅದಕ್ಕೆ ಉತ್ತೇಜನ ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು, EWS ಅಂತ ಅತ್ಯಂತ ಸಾಮಾಜಿಕ ನ್ಯಾಯಕ್ಕೆ ಅತ್ಯಂತ ವಿರುದ್ಧವಾದಂಥ ನೀತಿಯನ್ನು, ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಮೀಸಲಾತಿಯನ್ನು ಕೊಡುವಂತಹ ನೀತಿಯ ಮೂಲ ಕರಡು ರಚನೆ ಆದದ್ದು UPA ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ 2010 ಮತ್ತು 12ರ ನಡುವೆ. ಸೊ ಹೀಗಾಗಿ ಸಮಸ್ಯೆ DK ಶಿವಕುಮಾರ್ ಅವ್ರದ್ದು ಮಾತ್ರ ಅಲ್ಲ. DK ಶಿವಕುಮಾರ್ ಅವರು ಇರುವ ಸಮಸ್ಯೆಯ ಒಂದು ಸಿಂಪ್ಟಮ್. ಆಳ ಎಲ್ಲಿರೋದೇನಪ್ಪ ಅಂದರೆ ಕಾಂಗ್ರೆಸ್ಸಿನ ಒಳಗೆ ಅಥವಾ ಇಡೀ ವಿರೋಧ ಪಕ್ಷದ ಒಳಗಡೆ ಅಂತರ್ಗಾಮಿನಿಯಾಗಿ ಹರಿಯುತ್ತಿರುವಂತಹ ಮೃದು ಹಿಂದುತ್ವ. ಮತ್ತು ಅವರು ಯಾರಿಗೂ ಕೂಡ ಈ ಹಿಂದುತ್ವ ಅಂದ್ರೇ ಪ್ರಧಾನವಾಗಿ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ, ಅಂಬೇಡ್ಕರ್ ಹೇಳುವ ರೀತಿ ಬ್ರಾಹ್ಮಣಶಾಹಿ ಬಂಡವಾಳಶಾಹಿಯನ್ನು ವಿರೋಧಿಸುವ ಮೂಲಕ ಒಂದು ಜಾತಿರಹಿತವಾದಂಥ ಮತ್ತು ವರ್ಗರಹಿತವಾದಂಥ ಲಿಂಗಾಸಮಾನತೆ ಇಲ್ಲದಿರುವಂತಹ ಸಮಾಜವನ್ನು ರಚಿಸಬೇಕು ಅನ್ನೋದು ಸಂವಿಧಾನದ ಆಶಯ. ಆದರೆ
BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಎಲ್ಲವೂ ಕೂಡ ಇದುವರ ತನಕ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣಶಾಹಿಯನ್ನು ಆಧರಿಸಿಕೊಂಡು ಪೋಷಿಸಿಕೊಂಡು ಬಂದಿರುವಂಥವೇ. ಅವರ ಆಶ್ರಯದಲ್ಲೇ ಇವರು ಕೂಡ ರಾಜ್ಯಭಾರ ಮಾಡ್ತಿರೋರು. ಅವರು ಬಿಕ್ಕಟ್ಟಿನಲ್ಲಿ ಬಂದಾಗ ಡೆಮಾಕ್ರಸಿನಲ್ಲಿ ಒಂದು ಚುನಾವಣೆಯ ಕಾರಣಕ್ಕಾಗಿ ಸವಾಲುಗಳು ಬರ್ತವೆ. ನೀವು ಜನರಿಂದ ಓಟು ತಗೊಳ್ಬೇಕು, ನೀವು ಏನು ಕೊಡೋದಿಲ್ಲ, ಆದರೂ ಜನರು ನಿಮ್ಗೆ ಓಟ್ ಹಾಕಬೇಕು. ಕಾಂಗ್ರೆಸ್ಸು ನಿಮ್ಗೆ ಇವತ್ತಲ್ಲ ನಾಳೆ ಕೊಡ್ತೀವಿ, ಉದಾಹರಣೆಗೆ ಒಳ ಮೀಸಲಾತಿ ವಿಷಯ ಆಗ ಕೊಡ್ತೀವಿ ಈಗ ಕೊಡ್ತೀವಿ ಅಂತ ನಿಧಾನ ದ್ರೋಹ ಮಾಡ್ತಾ ಬಂದರು. BJPನವರು ಬ್ರಾಹ್ಮಣ್ಯವನ್ನೇ ಪ್ರತಿಪಾದಿಸಿದ್ರು, ಮೀಸಲಾತಿಯನ್ನೇ ಬೇಡ ಅಂತ ಹೇಳುವಂಥವ್ರು ಅವರು ಕೂಡ ಇದರಲ್ಲಿ ಸೇರಿಕೊಂಡ್ರು. ವಿಷಯ ಏನಪ್ಪ ಅಂತಂದರೆ, ಬಿಕ್ಕಟ್ಟು ಬಂದಾಗ ಜನರಿಗೆ ಏನೂ ಕೊಡದಿರ ಕಲ್ಪಿತ ಶತ್ರುವನ್ನು ತೋರಿಸಿ, ಹುಸಿ ಶತ್ರುವನ್ನು ತೋರಿಸಿ ಜನರಿಗೆ ನಿಮಗೇನು ಕೊಡದೇ ಇರೋದಲ್ಲ ನಿಮ್ಮ ಸಮಸ್ಯೆ ನೋಡ್ರಿ, ಅವರು ಮುಸ್ಲಿಮರು, ಅವರು ದಲಿತರು, ಅಂತರ್ಜಾತಿ ವಿಭಾಗವರು, ಮಾರ್ಕ್ಸಿಸ್ಟರು, ಕಮ್ಯುನಿಸ್ಟರು, ಸಮಾಜವಾದಿಗಳು, ಇವರುಗಳೆಲ್ಲರೂ ಕೂಡ ಈ ದೇಶಕ್ಕೆ ದೊಡ್ಡ ಶತ್ರುಗಳು. ಇಲ್ಲ ಅಂತಂದರೆ ನಿಮ್ಮದು ಉಜ್ವಲ ಇತಿಹಾಸ ಇರುವಂಥದ್ದು ಅಂತ ಅಂದ್ಬಿಟ್ಟು ಕಥೆಗಳನ್ನು ಕಟ್ಟಿದ್ರೆ ಆಗ ಜನ ತಮ್ಮನ್ನು ತಾವೇ ಹೊಡೆದಾಡ್ಕೊಳ್ತಾರೆ. ಆ ಥರದ ರಾಜಕಾರಣದ ಮೂಲಕ ಅಧಿಕಾರಕ್ಕೆ ಬರುವಂಥದ್ದು BJPಗಿಂತ ಕಾಂಗ್ರೆಸ್ಗಿಂತ BJPಗೆ ಸುಲಭ. ಹೀಗಾಗಿ ಆಳುವ ವರ್ಗ ಜನರನ್ನು ಇನ್ನಷ್ಟು ಸುಲಿಬೇಕು ಅಂತಂದರೆ, ಪ್ರಜಾತಂತ್ರದ ಮೂಲಕವೇ ಸುಲಿಬೇಕು ಅಂತಂದರೆ ಕಾಂಗ್ರೆಸ್ಗಿಂತ ಬೆಟರ್ ಬೆಟ್ ಅವರಿಗೆ BJP. ಮತ್ತು BJP ಬರೀ ಕಾಂಗ್ರೆಸ್ ಥರದ ಒಂದು ಪಕ್ಷ ಅಲ್ಲ, ಅದರ ಹಿಂದೆ RSS ಇದೆ. ಮತ್ತು ಅವ್ರಿಗೆ ಇಡೀ ದೇಶವನ್ನು ಮತ್ತೆ ಬ್ರಾಹ್ಮಣಶಾಹಿಯ ನಿಟ್ಟಿನಲ್ಲಿ ಹಾಗೂ ಬಂಡವಾಳಶಾಹಿಯ ನಿಟ್ಟಿನಲ್ಲಿ ಪುನರ್ರೂಪಿಸಬೇಕು, ಸಂವಿಧಾನದನ್ನು ಒಳಗಡೆಯಿಂದಲೇ ಕೊರಕಲು ಮಾಡ್ತಾ 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 ಟೊಳ್ಳು ಮಾಡಿಬಿಡಬೇಕು ಅನ್ನೋ ಒಂದು ಆಶಯ ಇದೆ, ಒಂದು ಯೋಜನೆ ಇದೆ, ಒಂದು ವಿಷನ್ ಇದೆ ಅವ್ರಿಗೆ, ಒಂದು ಮಿಷನ್. ಈ ದೇಶವನ್ನು ಸರ್ವನಾಶ ಮಾಡುವ ವಿಷನ್ನು ಇದೆ, ಸರ್ವನಾಶ ಮಾಡುವ ಮಿಷನ್ನು ಇದೆ. ಅದಕ್ಕೆ ತದ್ವಿರುದ್ಧವಾಗಿ ಅಧಿಕಾರ ಹೋದರೆ ಕತ್ತೆ ಬಾಲ, ನಾವು ಮೌಲ್ಯದ ಪರವಾಗಿ ನಿಂತು ಜನರನ್ನು ಸಂಘಟಿಸಿ ದೇಶವನ್ನು ಉಳಿಸ್ಕೊಳ್ತೀವಿ ಎನ್ನುವ ರೀತಿಯಲ್ಲಿ ಯಾವ ವಿರೋಧ ಪಕ್ಷಕ್ಕೂ ಇಲ್ಲ. ಹೇಗಾದರೂ ಮಾಡಿ ಅಧಿಕಾರದಲ್ಲಿರಬೇಕು, ತಮ್ಮ ಜೊತೆಗೆ ತಮ್ಮ ಕುಟುಂಬ ಅಥವಾ ತಮ್ಮ ವಿಸ್ತರಿತ ಕುಟುಂಬ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಇವ್ರಿಗೆ ಅಧಿಕಾರ ಇದ್ದರೆ ಸಾಕು. ಈ ತರಹದ ಹಾಗೂ ಆಳದಲ್ಲಿ ಹೌದಲ್ವಾ ಇದು ಹಿಂದೂ ರಾಷ್ಟ್ರ ಅಲ್ವಾ ಅನ್ನೋ ಒಂದು ಮೃದು ಹಿಂದುತ್ವವಾದವೇ ಇರುವಂತಹ ವಿರೋಧ ಪಕ್ಷಗಳಿಂದ ಈ ಉಗ್ರ ಹಿಂದುತ್ವವಾದಿ ಫ್ಯಾಸಿಸ್ಟ್ ಸವಾಲೇನಿದೆ ಅದನ್ನು ಸೋಲಿಸೋಕ್ಕಾಗೋದಿಲ್ಲ. ಶಿವಕುಮಾರ್ ಒಂದು ಸಿಂಪ್ಟಮ್. ಆಳದಲ್ಲಿ ಇರುವುದು ಉಗ್ರ ಹಿಂದುತ್ವಕ್ಕೆ ಪೂರಕವಾಗಿರುವ ಮೃದ ಹಿಂದುತ್ವವಾದಿ ವಿರೋಧ ಪಕ್ಷಗಳು. ಆದ್ದರಿಂದ ಈ ದೇಶ ಸಂವಿಧಾನದ ಆಶಯಗಳಿಗೆ ಮರಳಬೇಕು ಅಂದರೆ ಬೀದಿನಲ್ಲಿ ಬೃಹತ್ತಾದಂಥ ಸಂವಿಧಾನದ ಆಶಯಗಳನ್ನು ಉಳ್ಳಂಥ ಲಕ್ಷ ಕೋಟಿ ಜನರನ್ನು ಕಟ್ಟಿರುವಂತಹ ಸಂಘಟನೆ ಚಳುವಳಿ ಬೇಕು. ಸಂವಿಧಾನದ ಆಶಯ ಸರ್ವರಿಗೂ ಸಮಬಾಳು, ಸಮಪಾಲು, ಸಾಮಾಜಿಕ ನ್ಯಾಯ, ಕೋಮು ಸೌಹಾರ್ದ, ಇವುಗಳಿಂದ ನಮ್ಮ ಭಾರತವನ್ನು ಕಟ್ಟಬೇಕು. ಅದಿಲ್ಲದೆ ಇರೋದಕ್ಕಾಗಿ ನಮಗೆ ಈ ಅನ್ಯಾಯ ಆಗಿದೆ ಅನ್ನೋ ಅರಿವು ಪ್ರಧಾನವಾಗಿ. ಆ ಅರಿವು ಶತ್ರುಗಳು ಯಾರು ಮಿತ್ರರು ಯಾರು ಅನ್ನುವಂತಹ ಸ್ಪಷ್ಟವಾದ ವರ್ಗೀಕರಣ, ಅದನ್ನು ಆಧರಿಸಿದಂಥ ಬಲವಾದಂಥ ಬುಡಮಟ್ಟದ ಸಂಘಟನೆ, ಅದು ಲಕ್ಷ ರೀತಿಯಲ್ಲಿ ಬೀದಿನಲ್ಲಿ ಬಂದಾಗ BJP ಇದ್ದರೂ ಅನ್ಯಾಯ ಮಾಡದಂತೆ ಒಳ ಮೀಸಲಾತಿ ಕೊಡಬೇಕಾಗ್ತಿತ್ತು, ಕಾಂಗ್ರೆಸ್ ಇದ್ದರೂ ಅನ್ಯಾಯ ಮಾಡದಂತೆ ಒಳ ಮೀಸಲಾತಿ ಕೊಡಬೇಕಾಗಿತ್ತು. ಆದರೆ ಆ ಥರದ ಬಲಿಷ್ಠವಾದಂಥ ಚಳುವಳಿ ಇಲ್ಲ, ಅದರಿಂದ ಕಾಂಗ್ರೆಸ್ಸು ಕೊಡ್ತಾ ಇಲ್ಲ, BJP ಇದ್ದಿದ್ದರೂ ಕೊಡ್ತಿಲ್ಲ. ಬರೀ ಈ ವಿಷಯದಲ್ಲ, ಬೇರೆ ಎಲ್ಲ ವಿಷಯಗಳಲ್ಲೂ ಕೂಡ ಸೌಜನ್ಯಗೆ ನ್ಯಾಯ ಸಿಗೋಕ್ಕೆ ಇಷ್ಟು ವರ್ಷ ಕಾಯಬೇಕಾಗಿರಲಿಲ್ಲ. ಉಮರ್ ಖಲೀದ್ ಇಷ್ಟು ವರ್ಷ ಜೈಲಲ್ಲಿ ಇರಬೇಕಾಗಿರಲಿಲ್ಲ. ಉತ್ತರ ಇರುವುದು BJP ಸಂಘ ಪರಿವಾರ ಹಾಕಿರುವ ಫ್ಯಾಸಿಸ್ಟ್ ಸವಾಲಿಗೆ ಕಾಂಗ್ರೆಸ್ನಲ್ಲಿ ಉತ್ತರ ಇಲ್ಲ. ಬಲಿಷ್ಠವಾದಂಥ ಚಳುವಳಿ ಕಟ್ಟುವುದರಲ್ಲಿ ಮಾತ್ರ ಉತ್ತರ ಇದೆ. ಕಾಂಗ್ರೆಸ್ ಯಾಕೆ ಉತ್ತರ ಆಗಲ್ಲ ಅನ್ನೋದಕ್ಕೆ DK ಶಿವಕುಮಾರ್ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಇದ್ದಾರೆ. DK ಶಿವಕುಮಾರ್ ಒಂದು ಉದಾಹರಣೆ, ಅದು ಫೆನಾಮಿನಾ. DK ಶಿವಕುಮಾರ್ ಅವರು ಸದನದಲ್ಲಿ ಯಾವುದೇ ಅಳುಕಿಲ್ಲದೆ RSSನ ಸಂತುಷ್ಟಿಗೊಳಿಸುವ ರೀತಿಯಲ್ಲಿ ಸದಾವತ್ಸಲೆಯಲ್ಲಿ ಆಮೇಲೆ ತಿಪ್ಪೆ ಸಾರಿಸುವ ಮಾತು ಯಾವುದನ್ನೇ ಆಡಿರ್ಬೋದು. ಯಾಕಂದರೆ ಅವರ ನಿಜವಾದ ಮೌಲ್ಯಗಳು ಯಾವುದು, ಒಲವು ನಿಲುವುಗಳು ಯಾವುದು ಅಂತ ನಾವು ಮಾತಾಡಿದ್ದೀವಿ. ಅದು ಕಾಂಗ್ರೆಸ್. ಅದು ಬರೀ ಕಾಂಗ್ರೆಸ್ ಅಲ್ಲ ನಾನು ಹೇಳ್ತಿರೋದು, ಅಥವಾ ಬರೀ ಶಿವಕುಮಾರ್ ಅಲ್ಲ, ಇವತ್ತು ಬಹುಪಾಲು ವಿರೋಧ ಪಕ್ಷಗಳ ಪರಿಸ್ಥಿತಿ ಅದು. ಈ ವಾಸ್ತವವನ್ನು DK ಶಿವಕುಮಾರ್ ಪ್ರಸಂಗದಲ್ಲಿ ಮತ್ತೊಮ್ಮೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಾಳೆ ಬೆಳಗ್ಗೆ ಇದ್ದರೆ ದೊಡ್ಡ ಚಳುವಳಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿದ್ದೀವೋ ಅಲ್ಲಿಂದಲೇ ಮೊದಲನೇ ಹೆಜ್ಜೆ ಇಡಬೇಕು. ಮತ್ತೆ ನಾವು ಹಳ್ಳಿಗಳಿಗೆ, ಶಾಲಾ ಕಾಲೇಜುಗಳಿಗೆ, ಹಾಸ್ಟೆಲ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ ಮರಳಬೇಕು. ಒಂದು 20-30 ವರ್ಷಗಳ ಕಾಲ
ಮೂಗಿಗೆ ಕವಡೆ ಕಟ್ಕೊಂಡು ಜನಸಂಘಟನೆ ಮಾಡಬೇಕು, ಬಲಿಷ್ಠವಾದಂಥ ಸಮಾಜವಾದಿ ಆಶಯ, ಪ್ರಬುದ್ಧ ಭಾರತದ ಆಶಯ, ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ವಿರೋಧಿ ಆಶಯ ಉಳ್ಳಂಥ ಬಲಿಷ್ಠ ಜನಚಳವಳಿಯಿಂದ ಇವರೆಲ್ಲರಿಗೂ ಕೂಡ ಉತ್ತರ ಕೊಡುವಂತಹ ಬಲವಾದ ಫ್ಯಾಸಿಸ್ಟ್ ಚಳವಳಿ ಕಟ್ಟಬೇಕು. ಅದು ಮಾತ್ರ ಪರಿಹಾರ ಅಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮಗೆ ಮನದಟ್ಟು ಮಾಡಿಸಿದ್ದಾರೆ. ಅವ್ರಿಗೆ ಒಂದು ಸತಿ ಥ್ಯಾಂಕ್ಸ್ ಹೇಳಿ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.